ರಾಜ್ಯಾದ್ಯಂತ ಲಂಚಮುಕ್ತ ಅಭಿಯಾನ ನಡೆಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮೈಸೂರಿನಿಂದ ಕರ್ನಾಟಕ ರಾಜ್ಯದ ಸ್ವತಂತ್ರ ಹೋರಾಟದಲ್ಲಿ ಬಹಳ ದೊಡ್ಡ ಸ್ಥಾನ ವಹಿಸಿದಂತ ಮೈಸೂರಿನಿಂದ ನಮ್ಮ ಪಕ್ಷ ಪವಿತ್ರವಾದ ರಾಜಕಾರಣವನ್ನು ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅನ್ನುವಂತ ಘೋಷವಾಕ್ಯ ಇಟ್ಟುಕೊಂಡು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭಿಯಾನ ಇವತ್ತು ಹೊಸಪೇಟೆಗೆ ಬಂದಿರುವಂಥದ್ದು. ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಆಗಿರುವಂತ ಹೊಸಪೇಟೆಗೆ ಬಂದಿರುವಂತ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ರವಿಕೃಷ್ಣ ರೆಡ್ಡಿ ಅವರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಚಂದ್ರಶೇಖರ್ ದೊಡ್ಡಮನಿ ಅವರು ಶಾಲು ಹಾಕಿ ಸನ್ಮಾನ ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಎಸ್ ಲಿಂಗೇಗೌಡರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇವೆ. ಅವರಿಗೆ ನಮ್ಮ ಹೊಸಪೇಟೆ ತಾಲೂಕು ಅಧ್ಯಕ್ಷರಾದಂಥ ಬಿ ವೆಂಕಟರಮಣ ಅವರು ಶಾಲಾ ಹಾಕೋದ್ರ ಮೂಲಕ ಸನ್ಮಾನ ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ನಮ್ಮ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿರುವಂಥ ಕೆ ಸೋಮಸುಂದರ್ ಅವರನ್ನು ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೋರುತ್ತೇನೆ. ಹಾಗೆ ನಮ್ಮ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿರುವಂಥ ರಘುಪತಿ ಭಟ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಅವರನ್ನು ಸನ್ಮಾನ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ CN ದೀಪಕ್ ಅವರು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿರುವಂತದ್ದು. ಅವರಿಗೂ ಕೂಡ ನಮ್ಮ ಪಕ್ಷ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಇವತ್ತು ಬಂಧುಗಳೇ, ಈಗ ನಮಗೆ ಸಮಯ ಇಲ್ಲದಿರುವಂತಹ ಕಾರಣಕ್ಕಾಗಿ ನಾವು ಆದಷ್ಟು ಬೇಗ ಮುಂದುವರಿಬೇಕಾಗಿದೆ. ರಾತ್ರಿ ನಾವು ಮೊಳಕಾಲ್ಮೂರು ತನಕ ಸಂಜೆಗೆ ಹೋಗಬೇಕಾಗಿದೆ. ಕಳೆದ 16 ದಿವಸಗಳಿಂದ ಈ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅಭಿಯಾನ ಇವತ್ತು ಕರ್ನಾಟಕದ ಕೇಂದ್ರ ಸ್ಥಳವಾಗಿರುವಂತಹ ವಿಜಯನಗರ ಜಿಲ್ಲೆಯ ಹೊಸಪೇಟೆಗೆ ಬಂದಿದೆ. ಈಗ ನಮ್ಮ ಪಕ್ಷದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇರುವಂತಹ ಲಂಚಮುಕ್ತ ಕರ್ನಾಟಕ ಅಭಿಯಾನ ತಾಲೂಕು ಕಚೇರಿಯಲ್ಲಿ ಹೋಗಿ ಅಲ್ಲಿರುವಂತಹ ಲೋಪದೋಷಗಳನ್ನ ಪಟ್ಟಿ ಮಾಡಿ ತಹಸೀಲ್ದಾರರ ಗಮನಕ್ಕೆ ತರ್ತಾರೆ. ಅದೇ ತರೀಕೆ ಮುಂದಿನ ದಿನಗಳಲ್ಲಿ ಜನ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣದ ಮೇಲೆ ವಿಶ್ವಾಸವಿಟ್ಟು ಮುಂದೆ ಬರಬೇಕು. ಆಗ ಮಾತ್ರ ಇಂತಹ ಜನರಿಗೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಹಣ ಇರುವಂತವರು, ದರ್ಪ ತೋರಿಸುವಂತವರು, ದೌರ್ಜನ್ಯ ತೋರಿಸುವಂತವರು ಅಧಿಕಾರವನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಜನ ಏನು ಸಂಕಟ ಪಡ್ತಾ ಇದ್ದಾರೆ, ಆ ಸಂಕಟ, ನೋವು, ಅಸಹಾಯಕತೆ ಮುಂದುವರಿಯುತ್ತೆ. ಇದನ್ನು ನಿಲ್ಲಿಸಲೇಬೇಕು ಅಂತೇಳಿ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿಯಲ್ಲಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹೋರಾಟದ ಸ್ಫೂರ್ತಿಯಲ್ಲಿ ನಾವು ಈ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅನ್ನುವಂಥ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ. ಈಗ ನಮ್ಮನ್ನೆಲ್ಲ ಸ್ವಾಗತಿಸಿದಂತಹ ವಿಜಯನಗರ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಸೇರಿದಂತೆ ಅವರಿಗೆ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಇಲ್ಲಿ ಬಂದಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಆದಷ್ಟು ಬೇಗ ನೀವೆಲ್ಲ ನಮ್ಮ ಏನಿದೆ ರೀತಿ ನೀತಿಗಳನ್ನು ಗಮನದಲ್ಲಿಟ್ಕೊಂಡು ಅಭಿಯಾನವನ್ನು ಒಳಗಡೆ ಹೋಗಿ ಪದಾಧಿಕಾರಿಗಳು ತಹಸೀಲ್ದಾರರನ್ನ ಭೇಟಿ ಮಾಡಿ ಅವರಿಗೆ ನಮ್ಮದು ಏನು ಮನವಿ ಪತ್ರ ಅಥವಾ ಆಗ್ರಹ ಪತ್ರ ಅಥವಾ ಏನಂತರ ಶೋಕಾಸ್ ನೋಟಿಸ್ ಏನಂತ ಅಂದ್ಕೋಬಹುದು, ಸುಮಾರು 21 ಅಂಶಗಳ ಲೋಪದೋಷಗಳನ್ನ ಪಟ್ಟಿ ಮಾಡಿದ್ದೀವಿ. ಅದರಲ್ಲಿ ಇಲ್ಲಿ ಯಾವುದಿದೆ ಯಾವುದಿಲ್ಲ ಅನ್ನೋದನ್ನ ಈಗ ನೋಡಿ ಅವರು ತಹಸೀಲ್ದಾರರ ಗಮನಕ್ಕೆ ತರ್ತಾರೆ. ದಯವಿಟ್ಟು ಎಲ್ಲ ವಿಜಯನಗರ ಜಿಲ್ಲಾ ಪದಾಧಿಕಾರಿಗಳು ಸಹಕಾರ ಕೊಡಬೇಕು, ಅದನ್ನ ಮಾಡಿಕೊಡ್ಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಭ್ರಷ್ಟರೇ ನಾಡಪ್ರೇಮಿಗಳೇ ARS ಪಕ್ಷಕ್ಕೆ ಆಗ್ತಾ ಇದೆ. ಬನ್ನಿ ಬಂಧುಗಳೇ, ನಾವು ಒಂದು ನಿಮಿಷ ದೂರ ಇದೆ.
ಮೇಡಮ್ ನಮಸ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವೊಂದು ಸೋಷಿಯಲ್ ಆಡಿಟ್ ಮಾಡ್ತಾ ಇದ್ದೀವಿ. ತಾವೇನು ಮಾಡ್ಕೊಂಡಿದ್ದೀರ ಮೇಡಮ್? ಟಪಾಲ್ ಸೆಕ್ಷನ್ ಇದು, ಟಪಾಲ್ ಸೆಕ್ಷನ್. ಥ್ಯಾಂಕ್ ಯು. ನೀವು ಇಲ್ಲೊಂದು ಏನು ಟಪಾಲ್ ಸೆಕ್ಷನ್ ಅನ್ನೋದಕ್ಕೆ ಒಂದು ಹಾಕಬೇಕಾಗಿತ್ತು ಬೋರ್ಡು, ದಯವಿಟ್ಟು ಹಾಕ್ಕೊಳ್ಳಿ. ಹಾಂ ದಯವಿಟ್ಟು ನಾವು ಒಳಗಡೆ ಒಂದೆರಡು ನಿಮಿಷ ಹೋಗ್ಬೋದಾ? ದಯವಿಟ್ಟು ಬ್ಯಾಟ್ ಬಿಡಿ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನಮಗೆ. ಶ್ರೀಧರ್ ಸಿರಸ್ತದಾರು ದಯವಿಟ್ಟು ನೀವು ಹಾಕೊಂಡಿಲ್ಲ. ಒಳ್ಳೆಯದು. ನೀವೇನು ಸೇವೆ ನಮಗೆ ನಿಮಗೆ ವಹಿಸ್ಕೊಂತ ಇಲ್ಲ ಸರ್, ನಮಗೆ ಹೋಗ್ಬೇಕು. ನೇಮ್ ಪ್ಲೇಟ್ ಹಾಕಿಬೇಕಂತಂದು ಈ ಐಡಿ ಕಾರ್ಡ್ ಹಾಕಿಬಿಟ್ಟಿರಿ. ಬಹಳ ಸಂತೋಷ. ದಯವಿಟ್ಟು ಟೇಬಲ್ ಮೇಲೆ ಕೂಡ ನಿಮ್ಮ ಹೆಸರು ಬದನಾಮ ಏನಿದೆ ಇರಬೇಕು. ದಯವಿಟ್ಟು ಮಾಡಿ. ದಯವಿಟ್ಟು ನಮ್ಮ ಜೊತೆ 2 ನಿಮಿಷ ಬಂದರೆ ನಿಮ್ಗೆ ಏನೇನು ಪಟ್ಟಿ ತೋರಿಸ್ಬೋದು ತೋರಿಸಿ. ತಹಸೀಲ್ದಾರ್ ಇದ್ರೆ ತಹಸೀಲ್ದಾರ್ಗೆ ಮನವಿ ಕೊಡೋಣ ನಿಮ್ಮ ಮುಖಾಂತರ. ದಯವಿಟ್ಟು ನಮಸ್ಕಾರ. ನೀವು ಕೂಡ ಒಂದು ನಿಮ್ಮ ಏನು ಸೇವೆ ಕೊಡ್ತೀರಾ ಅನ್ನೋದನ್ನ ಗಣೇಶ್ ಅವರು ಇದು ನೀವು ಓಪನ್ ಆಗಿ ಯಾಕಂದ್ರೆ ನೀವು ಯಾರು ಗೊತ್ತಾಗಲ್ಲ ಸರ್. ನಮ್ಮಲ್ಲಿ ಒಂದು ಗಾದೆ ಇದೆ, ಮಾಸ್ಟ್ರು ನಿಂತ್ಕೊಂಡು ಹೋದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ. ದಯವಿಟ್ಟು ಅದಾಗದ್ ಬೇಡ ಅಂತ. ಮಾಸ್ಟರ್ಗಳು ಸರಿಯಾಗಿದೆ, ನೀವೆಲ್ಲ ಮುಂದಿನ ದಿನ ನೀವು ತಹಸೀಲ್ದಾರ್ ಆಗುವಂಥವ್ರು. ನೀವು ಗತ್ತಾಗಿ ನಿಂತ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಹಿಂದ್ಗಡೆ ಬರುವಂತ ಏನು ಸಿಬ್ಬಂದಿಗಳಿದ್ದಾರೆ ಅವರು ಕೂಡ ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂತ. ಬನ್ನಿ ಸರ್ ದಯವಿಟ್ಟು. ಟಪಾಲ್ ಸೆಕ್ಷನ್ ಟಪಾಲ್ ಸೆಕ್ಷನ್ ಆ ಕಡೆ ಬಂದಿದ್ದೀರಾ? ತುಂಬಾ ಸಂತೋಷ. ಚೆನ್ನಾಗಿದೆ, ಚೆನ್ನಾಗಿದೆ. ಇಲ್ಲಿ ಯಾರು ಅರ್ಧ ಹಾಕ್ಬಿಟ್ಟಿದ್ದಾರೆ? ದಯವಿಟ್ಟು ಅದು ಸ್ವಲ್ಪ ಸೆಕ್ಷನ್ ಚೇಂಜ್ ಆಯ್ತಾ, ಹಾಗಾಗಿ ದಯವಿಟ್ಟು ಹಾಕೊಳ್ಳಿ. ನೀವು ಅದು ಪ್ರಿಂಟ್ ಔಟ್ ತೆಗೆದು ಈಗ ಹಾಕಿ. ದಯವಿಟ್ಟು ಹೊರಗಡೆ ಬಿಡಿ. ನೀವೇನು ಸೇವೆ ಕೊಡ್ತೀರಾ ಅನ್ನೋದನ್ನ ಹಾಕಿ. ಸೆಕ್ಷನ್ ಚೇಂಜ್ ಆಗಿದೆ, ದಯವಿಟ್ಟು ಹಾಕಿ. ಈ ಸೆಕ್ಷನ್ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಲೀವ್ ಇದ್ದಾರೆ ಇವತ್ತು. ಮೇಡಮ್ ನಮಸ್ಕಾರ. ಫೋನಲ್ಲಿದ್ದೀರಾ? ಹಾಕಿದ್ದಾರೆ ಅವರು ಕೂಡ ಸವಿತಾ ಕುಮಾರಿ ಅವರು, ಗ್ರಾಮ ಲೆಕ್ಕಾಧಿಕಾರಿ, ವಿಷಯ ನಿರ್ವಾಹಕರು, ಸಿಬ್ಬಂದಿ ಶಾಖೆ ಎಲ್ಲ ಹಾಕಿದ್ದಾರೆ. ತುಂಬ ಸಂತೋಷ. ಇನ್ನೊಂಚೂರು ನೀಟ್ನೆಸ್ ಕಾಣ್ತಾ ಇದೆ. ಹೊಸ ಜಿಲ್ಲೆ ಆಗಿದೆ ಅನ್ನೋ ಕಾರಣದಿಂದ ಏನೋ ಎಲ್ಲ ನೀಟ್ನೆಸ್ ಆಗಿದೆ. ನಾವು ನೋಡಿ ಇರೋದನ್ನ ಸತ್ಯನ ಒಪ್ಕೋಬೇಕು. ನಾವು ಕೂಡ ಸೆಕ್ಷನ್ ಚೇಂಜ್ ಆಗಿದೆ. ದಯವಿಟ್ಟು ನಿಮ್ಮ ಹೆಸರು ಮತ್ತು ಪದನಾಮ, ನೀವೇನು ಸೇವೆ ಕೊಡ್ತೀರಾ ಅನ್ನೋದನ್ನು ದಯವಿಟ್ಟು ಹಾಕಿ. ನಮ್ಮ ಹೆಸರು ಮೇಡಮ್? ಅಶ್ವಿನಿ. ತಾವೇನಾಗಿದ್ದೀರಾ? ಎಸ್ ಡಿ. ದಯವಿಟ್ಟು ನೀವು ಕೂಡ ಇದನ್ನು ಬರೆದು ಹಾಕಿ. ನೀವು ಹಾಕಿದ್ದೀರಾ ಮೇಡಮ್? ಅವ್ರು ಏನು ಸೇವೆ ಕೊಡ್ತಾರೆ ಸರ್? ದಯವಿಟ್ಟು ಹೊರಗಡೆ ಬಿಡಿ. ಐಡಿ ಕಾರ್ಡ್ಗಳನ್ನ ಕಾಣೋ ಥರ ಇರಬೇಕು. ಜನಗಳು ನಿಮ್ಮನ್ನು ನೋಡಿದ್ರೆ ನಿಮ್ಮ ಹೆಸರು ಕೇಳಬಾರ್ದು. ಅಲ್ಲಿ ನೋಡಿ ನಾವು ಹೆಸರು ತಿಳ್ಕೋಬೇಕು. ಮತ್ತೆ ಮೇಲೆ ಬೋರ್ಡ್ ಹಾಕಿರ್ಬೇಕು. ಅವ್ರು ಯಾರು, ನೀವೇನಾದ್ರು ತಪ್ಪು ಮಾಡಿದ್ರೆ ಅವ್ರ ಮೇಲಧಿಕಾರಿಗೆ ತಿಳಿಸೋದಕ್ಕೆ ಜನಸಾಮಾನ್ಯರು ನಿಮ್ಗೆ ಕೇಳಿ ತಿಳಿಸೋದಕ್ಕಾಗೋದಿಲ್ಲ. ನಿಮ್ಮಿಂದ ಏನೋ ತಪ್ಪಾಯಿತು, ನ್ಯೂನ್ಯತೆ ಆಯಿತು ಕಂಡು ಬಂತು ಅಂದರೆ ಅದು ನೀವು ತಪ್ಪು ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಆದರೆ ಅಕಸ್ಮಾತ್ ತಪ್ಪು ಆಗಿದೆ ಅಂತ ಕಂಡ್ರೆ ಸಾಮಾನ್ಯ ಜನರು ಮೇಲಧಿಕಾರಿಗಳು ಹುಡುಕೋದಕ್ಕಾಗೋದಿಲ್ಲ. ಅವ್ರ ಹೆಸರೇನು ಅಂತ ಪಕ್ಕದವ್ರಿಗೆ ಕೇಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅದು ಅನುಮಾನಗಳಿಗೆ ಸೃಷ್ಟಿ ಆಗ್ಬಿಡುತ್ತೆ. ದಯಮಾಡಿ ನೀವು ಏನೇನು ಸೇವೆ ಕೊಡ್ತೀರಾ ಅಂತ ಹೊರಗಡೆ ಹಾಕಿದ್ದೀರಾ? ಅಮೌಂಟ್ ಏನು ತಗೊಳ್ತೀರಾ ಇಲ್ಲಿ? ಅದನ್ನೆಲ್ಲ ಬೋರ್ಡ್ ಹಾಕಿದ್ದೀರಾ? ದಯವಿಟ್ಟು ಬೋರ್ಡ್ ಹಾಕಬೇಕು. ಅವೆಲ್ಲ ನಾವು ಇದು ಮಾಡ್ತಾ ಇದ್ದೀವಿ. ಸರಿ, ದಯವಿಟ್ಟು ಮಾಡಿ ಅದನ್ನು. ನೀವು ಕೂಡ ಅಲ್ಲಿ ನಿಮ್ಮ ಏನು ಸೇವೆ ಕೊಡ್ತೀರಾ ಅದನ್ನು ಬೋರ್ಡ್ ಹಾಕೊಳ್ಳಿ. ಇವತ್ತಿಗೆ ಮಾಡಿ. ನಮ್ಮವ್ರು ಬರ್ತಾರೆ, ಇಲ್ಲಿಯವರೇ ಇದ್ದಾರೆ, ಹೊಸಪೇಟೆಯವರು. ನಾವು ರಾಜ್ಯಾದ್ಯಂತ ಸುತ್ತಾಡ್ತಾ ಇರುವಂಥವ್ರು. ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯವರು ನಿಮ್ಮ ತಾಲೂಕಿನವ್ರೆ ಬಂದು ಕೇಳಿದಾಗ ಅದು ಇತ್ತೀಚೆಗೆ ರೀಜನಲ್ ಕಮಿಷನರ್ ಕೂಡ ನೇರವಾಗಿ ಬಂದು ನೋಡಿದ್ರೆ ಅಲ್ಲಿ ಏನಾದ್ರು ತೊಂದರೆ ಆಯಿತು ಅಂದರೆ ಅವರಿಗೆ ಕಂಪ್ಲೇಂಟ್ ಮಾಡೋದು ಮತ್ತು ಸಸ್ಪೆಂಡ್ ಮಾಡೋ ಅಧಿಕಾರ ಕೂಡ ಅವ್ರಿಗಿದೆ. ದಯವಿಟ್ಟು ನಾವು ಸೋಷಿಯಲ್ ಆಡಿಟ್ ಮಾಡ್ತಾ ಇರೋರು, ಆದರೆ ನೇರವಾಗಿ ರೀಜನಲ್ ಆಫೀಸರ್ಗೆ ಅಧಿಕಾರ ಪವರ್ ಇರುತ್ತೆ. ದಯವಿಟ್ಟು ಮಾಡಿ. ಸರ್ ಬನ್ನಿ ಸರ್. ಕೆಲವೊಂದು ಪ್ರದರ್ಶಿಸಿದ್ರೆ ಕೆಲವೊಂದು ಇಲ್ಲ. ದಯವಿಟ್ಟು ಬನ್ನಿ. ನಿಮ್ಮದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ನಿಮಗೆ ಏನಿದೆ ಮಾಡಿ ಸರ್. ದಯವಿಟ್ಟು ಮಾಡ್ತಾ ಇರಬೇಕು. ನಾವು
ನಿಮಗೆ ಅದೃಷ್ಟ ಹೇಳ್ಬೇಕಂದ್ರೆ ನೋಡಿ, ದಯವಿಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಲಕ್ಷಾಂತರ ರೂಪಾಯಿ ಹಾಕಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಸರ್ಕಾರ. ಆದ್ರೆ ಕುಡಿಯೋದಕ್ಕೆ ನೀರಿಲ್ಲ ಅಂದ್ರೆ ತುಂಬಾ. ಮತ್ತೆ ಇದು ಹೊಸಪೇಟೆ ಜಿಲ್ಲೆ ಕೂಡ ಬಿಸಿ ಹಾಟ್ ಆಗಿದೆ. 1, 2, 3, 4 ಇದೆ. ಎಲ್ಲವೂ ಕೆಟ್ಟಾಗ ಒಂದು ಗ್ಲಾಸ್ ಇಟ್ಟಿಲ್ಲ ನೀವು. ಪ್ರಾರಂಭ ಆಗಿದೆ ಇಲ್ಲ ಅದೇ ಪ್ರಾರಂಭ ಆಗಿದೆ. ಹಾ ಇದೊಂದು ಅಲ್ಲಿಂದ ಪೈಪ್ಲೈನ್ ನೀರಾಗಿದೆ. ಅಲ್ಲ ನಿಮಗೆ ಏನ್ ಬೇಕು ಅದೆಲ್ಲ ಸವಲತ್ತು ಮಾಡಿ ಕೇಳ್ತೀರಿ. ಇಲ್ಲ ಪಬ್ಲಿಕ್ಗೆ ದಯವಿಟ್ಟು ಕುಡಿಯೋದಕ್ಕೆ ನೀರು ಬೇಕು, ನೀವು ಕುಡಿಬೇಕು, ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಬೇಕು. ಅದ್ರ ಜೊತೆಗೆ ಸಾರ್ವಜನಿಕರ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಸರ್ಕಾರಿ ಕೆಲಸದವರ ಎಲ್ಲಿ ನಿಮ್ಮ ಐಡಿ ಕಾರ್ಡ್ಗಳು ದಯವಿಟ್ಟು ಹಾಕಬೇಕು. ನಾವೇನೋ ನಿಮ್ಮ ಮೇಲೆ ಹಕ್ಕು ಚಲಾಯಿಸಕ್ಕಾಗಲ್ಲ, ಆದ್ರೆ ಹಕ್ಕು ಚಲಾಯಿಸುವಂತವರು ನಿಮ್ಮ ಮೇಲೆ ರೀಜನಲ್ ಆಫೀಸರ್ಗಳು ಬಂದ್ರೆ ಅವರು ಸಸ್ಪೆಂಡ್ ಮಾಡೋ ಅಧಿಕಾರ ಅವ್ರಿಗೆ. ಬನ್ನಿ ಮುಂದೆ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ ನೋಡಿ, ಸರ್ವೆ ಮೇಡಮ್ ತಾವು ಸರ್ವೆ ಶಾಖೆ ಇನ್ಚಾರ್ಜ್ ಮೇಡಮ್. ನೀವೇನು ಕೆಲಸ ಮಾಡ್ತೀರ? ದಯವಿಟ್ಟು ತಾವು ಕೂಡ ಐಡಿ ಕಾರ್ಡ್ ಹಾಕಿ. ತೋರಿಸಿದ್ರ ಕೆಲವೊಂದು ಕಡೆ ಇದೆ, ಪರವಾಗಿಲ್ಲ. ನೀವು ಕೂಡ ಅದ್ರದ್ದು ಏನು ಚಾರ್ಜಸ್ ಏನಾದ್ರು ತಗೊಳ್ತೀರಾ? ಇಲ್ಲಿ ಇದು ಸರ್ವೆ ಮಾಡೋದಕ್ಕೆ ಏನು ಚಾರ್ಜಸ್ ಆಗುತ್ತೆ? ಸಾರ್ವಜನಿಕರ ಏನು ಕೇಳ್ತಾರೋ ಅದ್ರ ಬಗ್ಗೆ ಅದಕ್ಕೇನಾದರೂ ಅಮೌಂಟ್ ಕಟ್ಟಬೇಕು? ಅಮೌಂಟು ಕೇಟು ಚಲನಲ್ಲಿ ಕಟ್ತಾರೆ ಸರ್. ಅದು ಬ್ಯಾಂಕ್ ಒಂದು ಇದರಲ್ಲಿ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಸರಿ ಸರ್, ದಯವಿಟ್ಟು ತಮ್ಮ ಐಡಿ ಕಾರ್ಡ್ ಹಾಕೊಳ್ಳಿ. ತುಂಬ ಸಂತೋಷ ಮಾಡ್ತಾ ಇದ್ದೀರಾ ಕೆಲಸ. ತಾವು ಯಾರು ಸರ್? ಸರ್ವೇರು. ನೀವು ಕೂಡ ಐಡಿ ಕಾರ್ಡ್ ಹಾಕಬೇಕು. ನಾವು ಆದ್ರೆ ನಿಮ್ದು ರೀಜನಲ್ ಆಫೀಸ್ ಏನಿದ್ದಾರೆ ಅಧಿಕಾರಿಗಳು ಬಂದ್ರೆ ನಿಮ್ಮನ್ನ ಕುಂತಿ ನಿಂತಲ್ಲಿ ಸಸ್ಪೆಂಡ್ ಮಾಡೋ ಅಧಿಕಾರ ಅವ್ರಿಗಿದೆ. ಅದು ಆದೇಶ ಕೂಡ ಹೊರಟಿದೆ, ಆಯ್ತಲ್ಲ. ನಾವು ನಮ್ಮ ಆದೇಶ ವೇದಿಕೆ ಏನು ಹೋರಾಟ ಮಾಡಿದೆ, ಆ ಕಾರಣದಿಂದಾಗಿ ಇವತ್ತು ಶಿಸ್ತುಬದ್ಧತೆ ಒಂದು ಪಾಲನೆ ಆಗಬೇಕು ಅಂತ ಆದೇಶಗಳು ಹೊರಟಿರುವಂಥದ್ದು. ನಮ್ಮ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಕೂಡ ಇದೇ ವಿಚಾರದಲ್ಲಿ 5-6 ವರ್ಷಗಳ ಶ್ರಮ, ಇದೆಲ್ಲ ನಮ್ಮ ಶ್ರಮಗಳು ಇವತ್ತು ಕೆಲಸ ಮಾಡ್ತಾ ಇದೆ. ನಾವು ನಿಮ್ಮನ್ನೆಲ್ಲ ಪರಿಶೀಲನೆ ಮಾಡಿ ಇದರಲ್ಲಿ ಏನು ಲೋಪದೋಷಗಳಿದೆ ಅದನ್ನು ತಗೊಂಡೋಗಿ ಚೀಫ್ ಸೆಕ್ರೆಟರಿ ಕೊಡ್ತೀವಿ. ಅಲ್ಲೇನಾದರೂ ಲೋಪದೋಷಗಳು ನಿಮ್ಮಲ್ಲಿ ಕಂಡು ಬಂದಿರೋದನ್ನ ನಾವು ಗುರುತು ಮಾಡಿರ್ತೀವಿ. ಇಲ್ಲಿ ಅದನ್ನು ಹೇಳ್ತೀವಿ. ಮೊದಲನೇ ಹಂತದಲ್ಲಿ ಹೇಳಬೇಕು, ನಿಮ್ಗೆ ಗೊತ್ತಿದೆಯೋ ಗೊತ್ತಿರಲ್ವೋ, ಆದರೆ ನಾವು ಹೇಳುವಂಥ ಕಾರ್ಯ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ತಿಳ್ಕೊಳ್ಳಿ ಅಷ್ಟೇ. ನಮಸ್ಕಾರ. ಹೊಸ ಜಿಲ್ಲೆ ಆಗಿದೆ, ಹೊಸದಾಗಿ ನೀವು ಕೂಡ ಆಕ್ಟಿವ್ ಆಗಿದ್ದೀರಾ, ತುಂಬ ಸಂತೋಷ. ಮಾಡಿ ದಯವಿಟ್ಟು ಐಡಿ ಕಾರ್ಡ್ಗಳನ್ನ ಧರಿಸಿ. ಸರ್ 2019 ಸರ್ವೆ ಮಾಡ್ಕೊಂಡು ಫೋಟೋ ಕೂಡ ಕಟ್ಕೊಂಡಿದ್ದಾರೆ. ಇವ್ರು ಸರ್ವೆ ಇಲಾಖೆನಲ್ಲಿ ಸಮಸ್ಯೆ ಆಗಿದೆ ನಿಮಗೆ? ಇಲ್ಲ ಸರ್, ಅಲ್ಲಿ ಇದು ವಿಲೇಜ್ ಬನ್ನಿ, ನಿಮ್ಮ ಸೆಕ್ಷನ್ಗೆ ಹೋಗೋಣ. ಬೇಕಾದ್ರೆ ಆ ಸೆಕ್ಷನಲ್ಲಿ ಕೇಳೋಣ. ಬನ್ನಿ, ಅಲ್ಲಿಗೆ ಹೋಗೋಣ. ನಿಮ್ಮ ಸೆಕ್ಷನ್ಗೆ ಬನ್ನಿ, ಜೊತೆನಲ್ಲಿ ಹೋಗೋಣ. ಸರ್ ಶಿರಸ್ತಿದ್ದಾರೆ ಸರ್, ದಯವಿಟ್ಟು ಸಮಸ್ಯೆ ಇದೆ ಅವ್ರಿಗೆ. ಸಾಧ್ಯ ಅಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿಕೊಡಿ ಸರ್. ತಾವು ಸರ್ವೆ ಆಫೀಸರು ಸರ್ವೆ ಸರ್ಕಾರಿ ನೌಕರರ ಸರ್ ತಾವೆಲ್ಲ? ದಯವಿಟ್ಟು ನಿಮ್ಮ ಐಡಿ ಕಾರ್ಡ್ ಎಲ್ಲಿ ಪ್ರದರ್ಶನ ಮಾಡಿ. ನೀವು ಯಾವ್ಯಾವ ಗ್ರಾಮಕ್ಕೆ ನೀವು ಕೆಲಸ ಮಾಡ್ತೀರಾ ಅನ್ನೋದು ಯಾವುದು ಬೇಡದಿಲ್ಲ, ಇದಿಲ್ಲ. ನೀವು ಯಾವ ಗ್ರಾಮಕ್ಕೆ ಇದು ಮಾಡ್ತಾ ಇದ್ದೀರಾ, ಸರ್ವೆ ಮಾಡ್ತೀರಾ? ಅವ್ರು ಸಾರ್ ADLR ಸರ್. ADL ಅವರು ಹೌದು. ಸರ್ ADL ಸರ್ ತಾವು ಯುವಕರಿದ್ದೀರಾ? ದಯವಿಟ್ಟು ನೀವು ಮುಂದಿನ ಭವಿಷ್ಯನ ಸರಿಯಾದ ದಿಕ್ಕಿಗೆ ತಗೊಂಡೋಗ್ಬೇಕಾಗಿರುವಂಥವ್ರು. ಮತ್ತೆ ಅದು ಏನು ಬಿಸ್ಕೆಟ್ ಆಯ್ತಾ ಕಾರ್ಡು, ಐಡೆಂಟಿ ಕಾರ್ಡು ಅದನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಮತ್ತೆ ಪದನಾಮನ ಅಲ್ಲ ಆಗಿ ನಿಮ್ಮ ಇಲಾಖೆಯಿಂದ ಸಿಗುವಂಥ ಹೇಳಿ, ನಿಮ್ಮ ಇಲಾಖೆಯಲ್ಲಿ ಏನೇನು ಸೇವೆಗಳು ಕೊಡ್ತೀರಾ, ಮತ್ತು ತಮ್ಮ ಪದನಾಮ ಏನು, ಇದುವರೆಗೆ ಇಲ್ಲ.
ಆಕ್ಚುಲಿ ನಾವು ಇಲ್ಲ ಇಲ್ಲ ಸರ್ ಹೊಸದಾಗಿ ಬಂದಿದ್ದಾರೆ. ಅಲ್ಲಲ್ಲ, ಹಿಂದೆ ಇದ್ರ ಅವ್ರು ಎಷ್ಟು ವರ್ಷ ಆಯ್ತು, ಇವ್ರು ಬಂದಾರ ಈಗ ಈ ಒಂದ್ ತಿಂಗಳ Incharge ಅಲ್ಲ? ಒಂದ್ ತಿಂಗಳ ಆಯ್ತಾ ನೀವು ಬಂದು ಇಲ್ಲ. ಹಿಂದಿದ್ದವರು ಹಾಕೊಂಡಿಲ್ಲ ಅಲ್ಲ, ಹಳೇದಾಗ್ಲಿ ಇರ್ಬೇಕಾಗಿತ್ತು, ಅದು ಇಲ್ಲ. ನೀವು ಅದ್ ಹಾಕ್ಯಾಡ್ರಿ, ನೀವು ಸುಮಾರು ವರ್ಷ ಆಯ್ತಾ? ರಮೇಶ ಏನಂದ್ರಿ ನಿಮ್ಮ ಹೆಸರು? ಸುರೇಶ್ ಅವರೇ, ಸುರೇಶ್. ದಯವಿಟ್ಟು ನಾವಲ್ದೇನೆ ನಿಮ್ಮದೇ ಆದಂತ ರಿಜಿನಲ್ ಕಮಿಷನರ್ ಏನಾದ್ರು ನಾವು ಕಂಪ್ಲೇಂಟ್ ಮಾಡಿ ಅವ್ರು ಬಂದ್ರೆ ಇಲ್ಲಿಗೆ ಇದೇ ತುರುತ್ತು, ಇಲ್ಲಾಂದ್ರೆ ನಾವು ಕೂಡ ಫೋಟೋ ಹೊಡೆದು ಕೊಟ್ರೆ ಅವರು ಕೂಡ ಆಕ್ಷನ್ ಮಾಡ್ಕೊಳ್ಳೋ ಅಂತ ಇದೆ. ಆದರೆ ನಾವು ಅದನ್ನ ಮಾಡ್ತಾ ಇಲ್ಲ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನಿದೆ ಇದು ಮೊದಲನೇ ಹಂತದಲ್ಲಿ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಫಸ್ಟ್ ತಿಳುವಳಿಕೆ ಹೇಳಬೇಕು, ಅದನ್ನ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ನಾವು ನಿಮಗೆಲ್ಲ ತಿಳುವಳಿಕೆ ಹೇಳ್ಕೊಂಡು ಹೋಗ್ತಾ ಇದ್ದೀವಿ, ಈ ರೀತಿ ನಡ್ಕೋಬೇಕು ಈ ಸರ್ಕಾರಿ ಕಚೇರಿನಲ್ಲಿ ಇರೋದು ಅಂತ. ಆದರೆ ಮುಂದಿನ ದಿನಗಳಲ್ಲಿ ನಾವು ತಿಳುವಳಿಕೆ ಹೇಳೋದಕ್ಕೆ ಬರೋದಿಲ್ಲ. ದಯವಿಟ್ಟು ನಿಮ್ಮ ಫೋಟೋ ನೀವು ಹುದ್ದೆನೂ ಕೂತಿದ್ರೆ ID ಕಾರ್ಡ್ ಹಾಕಿರಲಿಲ್ಲ ಅಂದರೆ ನಿಮಗನ್ನ ತಗೊಂಡು ರಿಜಿನಲ್ ಆಫೀಸರ್ಗೆ ನಾವು ಇದು ಮಾಡ್ಬೋದು. ಅಲ್ಲಿಂದ ಮಾಡ್ತು ಅಂದರೆ ನಂತರ ನೀವು ಸಸ್ಪೆಂಡ್ ಆಗುವಂಥದ್ದು ಇರುತ್ತೆ. ದಯವಿಟ್ಟು ಅದೆಲ್ಲ ಆಗಬಾರ್ದು. ನೀವು ಚೆನ್ನಾಗಿರಿ, ನಿಮ್ಮ ಮನೆ ಚೆನ್ನಾಗಿರಲಿ, ಜನಗಳಿಗೂ ನಿಮ್ಮ ಕೆಲಸ ಕೊಡಿ. ದಯವಿಟ್ಟು ನಿಮ್ಮ ಸೇವೆನ ಕೊಡ್ತಾ ಹೋಗಿ. ನೀವು ಕೂಡ ನಿಮ್ಮೆಲ್ಲ ಪದನಾಮಗಳನ್ನ ಹಾಕೊಳ್ಳಿ, ತಮ್ಮ ಹೆಸರುಗಳನ್ನ ಹಾಕೊಳ್ಳಿ. ದಯವಿಟ್ಟು ಜನರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಸಹಕಾರ ನೀಡಿ. ಸರ್ ತಾವು ತಪ್ಪಿದ್ದಾರೆ ಸರ್? ಹೌದು ಸರ್, ಇದು ಹೊಸಪೇಟೆ. ಓಕೆ, ಹೋಗ್ತೇನೆ ಸರ್. ಇದ್ದಾರೆ ಇಲ್ಲೂ ಕೂಡ ನಿಮ್ಮದು ಸರ್ವೆ ಇರುತ್ತೆ ಸರ್. ತಾವು ನೀವೆಲ್ಲ ಸರ್ಕಾರಿ ನೌಕರರ ಇಲ್ಲ ಹೊರಗಡೆ ಅವರ ಸಮಸ್ಯೆ ಇದೆ? ಏನಿಲ್ಲ ಸರ್, RT ಕೊಟ್ಟಿದ್ದೆ. ಆಗಿದೆ ನಿಮ್ಮ ಕೆಲಸ? ಆಗಿದೆ. ಇವರೇ ಮಾಡ್ಕೊಡೋದ ನಿಮಗೆ? ನಿಮ್ಮ ಕೆಲಸ ಆಗಿದೆ, ಏನು ಹೆದರ್ಬೇಕಾಗಿಲ್ಲ. ಎಲ್ಲರೂ ಮನುಷ್ಯರೇ ಏನಾದರೂ ಸಮಸ್ಯೆ ಮಾಡಿದ್ರೆ ತಿಳಿಸಿ, ದಯವಿಟ್ಟು ಅವ್ರಿಗೆ ಕೇಳೋಣ. ದಯವಿಟ್ಟು ಮಾಡ್ಕೊಡ್ತಾರೆ ಅಂತ ಕೇಳೋಣ ಅಷ್ಟೇ. 3 ತಿಂಗಳಾಯ್ತಾ? 3 ತಿಂಗಳಾಯ್ತು. ಬರ್ತೀವಂತ ಅವರೇ ಫೋನ್ ಮಾಡಿ ಬರ್ತೀವಂತ ಹೇಳ್ತಾರೆ. 3 ತಿಂಗಳು ಬೇಕಾಗಿಲ್ಲವಲ್ಲ? ನೇಮ್ ಬೋರ್ಡ್, ನಾಮಫಲಕ, ದಯವಿಟ್ಟು ನಾಮಫಲಕ ಹಾಕೊಳ್ಳಿ. ನಾವು ಈ ಮೊದಲ ಬಾರಿ ನಿಮ್ದು ID ಕಾರ್ಡ್ ಏನಿಲ್ಲ ಸರ್? ಇದ್ದೀವಿ. ದಯವಿಟ್ಟು ನೀವೆಲ್ಲ ಇದುವರೆಗೆ ಹಾಕೊಂಡಿಲ್ಲ, ನಾವು ಹಾಕೊಂಡಿರಲಿಲ್ಲ, ಹಾಕೊಳ್ಳೋದೇ ಇಲ್ಲ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ ಆದೇಶನ ಹೇಳಿದ್ದಾರೆ, ನಿಮ್ಮ ಆದೇಶ ಕೂಡ ಆಗಿದೆ. ಇದು ನಮ್ಮಲ್ಲಿ ಆದೇಶದ ಪ್ರತಿ ಕೂಡ ಇದೆ. ದಯವಿಟ್ಟು ನಿಮಗೆ ತಿಳಿಸಿರ್ತಾರೆ ಅಂತ ಅನ್ಕೊಳ್ತೀನಿ. ನಿಮಗೆ ಯಾರು ADL ಯಾರು ಗೊತ್ತಿರಲ್ಲ, ADL ಯಾರು ಹೊಸದಾಗಿ ಯಾರು ಐಡೆಂಟಿ ಕಾರ್ಡು ಮಾಡಿಸ್ಕೊಟ್ಟಾರ ಇಲ್ಲ ನಿಮಗೆ? ನೋಡಿ ಸರ್, ಮಾಡಿಸ್ಕೊಟ್ಟಾರ ಸರ್ಕಾರಿ ಆದ್ರೆ ಹಾಕೊಂಡಿಲ್ಲ ಸರ್. ಇಲ್ಲೊಂದು ಆದೇಶ ಇದೆ ಸುತ್ತೋಲೆ ಸರ್. ಅಲ್ಲಲ್ಲ, ಅದೇ ಕೇಳ್ರಿ. ಸರ್ ಸುತ್ತೋಲೆ ಒಂದು ಆಗಿದೆ. ಸರ್ಕಾರಿ ಸುತ್ತೋಲೆ ಕಚೇರಿಗಳಿಗೆ ಸಾರ್ವಜನಿಕರು ಭೇಟಿ ನೀಡಿದ ಸಂದರ್ಭದಲ್ಲಿ ಸೌಜನ್ಯವಾಗಿ ಹಾಗೂ ಸಮಾಧಾನವಾಗಿ ವರ್ತಿಸುವ ಕುರಿತು ಅಂತ ಒಂದು ಸುತ್ತೋಲೆ ಇದೆ. ಅದೇ ಇದರಲ್ಲಿ ಮತ್ತೆ ಏನು ಹೇಳುತ್ತೆ ಅಂದರೆ, ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಕಚೇರಿಗಳಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿಗಳನ್ನು ಧರಿಸುವ ಬಗ್ಗೆ ಅದು ಆಗಿರುವಂಥದ್ದು 15/7/2019 ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಹೇಳ್ತಾ ಇದೆ ಅದನ್ನ ನಿಮ್ಮ ಚೀಫ್ ಸೆಕ್ರೆಟರಿಗೆ ಹೇಳಿ ಅದನ್ನ ಆದೇಶ ಮಾಡಿದೆ. ಅವರು ಕೂಡ ಆದೇಶ ಹೊರಡಿಸಿದ್ದಾರೆ. ನಮ್ಮ ಇಲಾಖೆಗಳಲ್ಲಿ ಯಾರು ತಪ್ಪು ಮಾಡಬಾರ್ದು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದೆ ಸರ್. ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರರು ಕಚೇರಿಯ ಅವಧಿಯಲ್ಲಿ ಸಂಬಂಧಪಟ್ಟ ಇಲಾಖೆಯು ನೀಡಲಾಗಿರುವ ಹೆಸರು ಮತ್ತು ಪದನಾಮ ಮತ್ತು ಇಲಾಖೆಯ ವಿವರಗಳುಳ್ಳ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಧರಿಸಿಕೊಳ್ಳತಕ್ಕದ್ದೆಂದು ತಿಳಿಸಲಾಗಿದೆ. ಕೆಲಸ ಕಾರ್ಯಗಳ ನಿಮಿತ್ತ ಕಚೇರಿಗಳಿಗೆ ಭೇಟಿ ನೀಡುವ ಸಾರ್ವಜನಿಕರು ಅಧಿಕಾರಿಗಳನ್ನು ಮತ್ತು ನೌಕರರನ್ನು ಗುರುತಿಸಲು ಅನುಕೂಲವಾಗುವಂತೆ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸತಕ್ಕದ್ದು. ಈ ಬಗ್ಗೆ ಸಾರ್ವಜನಿಕರು ಹಾಗೂ ಇತರೆ ಕಡೆಯಿಂದ ದೂರುಗಳು ಬಂದಲ್ಲಿ ಸಂಬಂಧಿಸಿದ ಕಚೇರಿಯ ಮೇಲಾಧಿಕಾರಿಗಳು ಶಿಸ್ತಿನ ಕ್ರಮವನ್ನು ಕೈಗೊಳ್ಳತಕ್ಕದ್ದು ಎಂದು ಸೂಚಿಸಲಾಗಿದೆ. ಅದಾದ ನಂತರ ಮತ್ತೆ ಈಗ ರೀಜನಲ್ ಆಫೀಸರ್ಗೂ ಅಧಿಕಾರ ಕೊಟ್ಟಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲ ಹಾಗಾಗಲ್ಲ, ಬೇಡ. ನೀವು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ದಯವಿಟ್ಟು ಮಾಡಿ, ಒಳ್ಳೆ ಕೆಲಸವನ್ನು ಮಾಡಿ. ನಿಮ್ಮ ಎಲ್ಲ ಪದಾಧಿಕಾರಿ ನಾಮಫಲಕಗಳನ್ನ ಹಾಕೊಳ್ಳಿ, ದಯವಿಟ್ಟು ಮಾಡಿ. ಏನು ಸೇವೆ ಸಲ್ಲಿಸ್ತಿರಲ್ಲ ಅದಕ್ಕೆ ಕೂಡ ಒಂದು ಪಟ್ಟಿ ಮಾಡಿ ಈಚೆಗಡೆ ಕೇಳಿ ಸರ್ ತಾವು ಕೂಡ ದಯಮಾಡಿ ಹಾಕಬೇಕು. ಎಲ್ಲ ಕೇಳಿಸ್ಕೊಂಡ್ರಲ್ಲ ಮೇಡಮ್, ನೀವು ಯಾರು ಹಾಕಿಲ್ಲ, ಇಲ್ಲಿ 5 ಜನನು ಕೂಡ ಯಾರು ಹಾಕಿಲ್ಲ. ತಮ್ಮ ಹೆಸರು ದಯವಿಟ್ಟು ಹೇಳಿ, ದಯವಿಟ್ಟು ಹೇಳಿ ಸರ್. ತಮ್ಮ ಹೆಸರು? ಮಂಜುನಾಥ್ ಅಂತ. ಮೇಡಮ್ ತಮ್ಮ ಹೆಸರು? ಮಂಜುಳಾ ಸರ್. ನಿರಂಜನ್ ಸರ್. ನಿಮ್ದೆಲ್ಲ ಹೆಸರುಗಳು ಚೆನ್ನಾಗೇ ಇದೆ ಎಲ್ಲ.
ದಯವಿಟ್ಟು ಹಾಕೊಳ್ಳಿ. ನಿಮ್ಮ ಎಲ್ಲ ಹೆಸರು ಕೇಳಕ್ಕೆ ಹೆಮ್ಮೆಯಿಂದ ಪ್ರದರ್ಶನ ಮಾಡಬೇಕು. ದಯವಿಟ್ಟು. ಆಮೇಲೆ ನಿಮ್ಮ ಪದವಿ ಕೂಡ ಹಾ, ಇದು ಭೂಮಿಕೆ ಸಾಫ್ಟ್ವೇರ್ ಹಾಂ, ಸಾಫ್ಟ್ವೇರ್ ಇರಲಿ ಸರ್. ಬನ್ನಿ ಸರ್. ಹಾಕಿದ್ದಾರೆ ಮೇಡಮ್, ಪರವಾಗಿಲ್ಲ, ಸಂತೋಷ. ನಮ್ಮ ಆಫೀಸಲ್ಲಿ ಎಲ್ಲರೂ ಕಡ್ಡಾಯವಾಗಿ ಹಾಕಿದ್ರು. ಇಲ್ಲಿ ಹಾಕಿಲ್ವಲ್ಲ ಸರ್ ಕೆಳಗಡೆ ಅವರು ಇಲ್ಲ, ಒಬ್ಬರೇ ಅಲ್ಲ ಅವರು. ಇಲ್ಲ ಅಲ್ಲ 5 ಜನ ಇದ್ದಾರೆ ಸರ್. ಅಲ್ಲ, ಅವ್ರು ನಮ್ಮವರಲ್ಲ, ಸರ್ವೆ. ಸರ್ ಅದು ಡಿಪಾರ್ಟ್ಮೆಂಟ್ ತಾಲೂಕು ಕಚೇರಿ ಒಳಗಡೆ ಇಲ್ಲ ಅವ್ರು ಸಪರೇಟ್ ಆಯ್ತಲ್ಲ, ಈಗ ಏಡಿಯಲ್ಲೂ ಆಯ್ತಲ್ಲ ಅದು. ಸರಿ, ನಾವು ಅವ್ರಿಗೂ ಕೂಡ ಹೇಳಿದೀವಿ. ಆದ್ರೂ ಎಲ್ಲರಿಗೂ ಮೇಲಾಗಿ ತಹಸೀಲ್ದಾರರೇ ಮುಖ್ಯವಾಗಿ ಇರ್ತಾರೆ. ನಾವು ತಹಸೀಲ್ದಾರರಿಗೆ ಮನವಿ ಕೊಡ್ತೀವಿ. ಕರೆದು ಈಗ ಸರಿ, ಹೋಗೋಣ, ಹೋಗೋಣ. ಮೇಡಮ್ ಅವ್ರದ್ದು ID ಕಾರ್ಡ್ ಕೇಳಿದ್ರೆ ಹಾಕಿದ್ದಾರೆ. ಮೇಡಮ್ ದಯವಿಟ್ಟು ಅದನ್ನ ಕಾಣೋ ಥರ ಹಾಕೊಳ್ಳಿ. ತಮ್ಮ ಹೆಸರೇನು ಮೇಡಮ್? ಕೋಮಲ್ ಅಂತ. SD ಏನ ನೀವು? ವಿಲೇಜ್ ಅಂತ. RRT ಸೆಕ್ಷನ್. ಸರ್ ID ಕಾರ್ಡ್ಗಳು ಬರ್ತಿಲ್ಲ ತಾವು? ಇಲ್ಲ ಕಟ್ಟಾಗೈತೆ. ನೀವು ಮೇಡಮ್ ಹಾಕಿದಾರ? ತಮ್ಮ ಹೆಸರು? ನೀವೇನು ಸೇವೆ ಕೊಡ್ತೀರಾ ಸರ್? ನಾವು ಪಾಣಿ ಸೆಕ್ಷನ್ ತಿದ್ದುಪಡಿ ಎಲ್ಲ ಮಾಡ್ತೀರಾ? ದಯವಿಟ್ಟು ನೀವು ಏನು ಮಾಡ್ತೀರಾ, ಸೇವೆ ಕೊಡ್ತೀರಾ ಅನ್ನೋದನ್ನ ಅಲ್ಲಿ ಎಲ್ಲಾದರೂ ನಿಮಗೆ ಇರುವಂಥ ಜಾಗದಲ್ಲಿ ನೀವೇನು ಸೇವೆ ಕೊಡ್ತೀರಾ ಅಟ್ಲೀಸ್ಟ್ RRT ಅಂತ ಹಾಕಿರಿ ಸರ್. ಸರಿ, ಅಲ್ಲಿದೆ ಸರ್. ಇಲ್ಲಿ ಒಳಗಡೆ ಬಂದಾಗ ಕನ್ನಡದಲ್ಲಿ RRT ಅಂದ್ರೆ ಏನಂದ್ರೆ ಏನು ಸರ್ ಅದು? ಇದು ಪಾಣಿ ಇದೆಲ್ಲ ಎಲ್ಲರಿಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ಕನ್ನಡದಲ್ಲಿ ಹಾಕಿ. ಆಮೇಲೆ ನೀವೆಲ್ಲ ಕೂಡ ಪದನಾಮ ಸರ್, ತಮ್ಮ ಹೆಸರು ಸರ್? ನಾಗೇಶ್ ಅಂತ. ನಾಗೇಶ್ ಅವರೇ, ನಿಮ್ಮ ಹೆಸರು ಕೂಡ ಚೆನ್ನಾಗಿದೆ. ನಾಗ ಪ್ಲಸ್ ಈಶ ನಾಗೇಶ. ದಯವಿಟ್ಟು ನಿಮ್ಮ ಹೆಸರನ್ನ ಹಾಕೊಳ್ಳಿ. ನಿಮ್ಮ ಪದನಾಮ, ನೀವು ಏನು ಸೇವೆ ಕೊಡ್ತೀರಾ ಅನ್ನೋದು ಹಾಕಿ ದಯವಿಟ್ಟು ಮಾಡಿ. ಸಾರ್ವಜನಿಕರ ಸೇವೆ ಕೊಡುತ್ತವ ನಿಮ್ಮನ್ನ ಗುರುತಿಸ್ಕೊಳ್ಳಿ. ನಿಮ್ಮನ್ನು ಗುರುತಿಸ್ಕೊಳ್ಳಿ, ಗೊತ್ತಾಗ್ಬೇಕು ನೀವು. ಹಾಂ, ನಡ್ರಿ. ಸಾರ್ ಇದ್ದಾರಾ? ಇದಾರೆ ಕರೆದ್ರೆ ನಾವು ಹಿಂದೆ ಹೊರಡಬೇಕು. ಅದಕ್ಕೆ ಬಹಳ ದೂರ ಇದೆ. ಕೇಳ ಒಂದು ನಿಮಿಷ. ಹೊರಗಡೆ ಬಂದರೆ ನಾವೆಲ್ಲ ಇಟ್ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ. ಸರ್ ಇಲ್ಲ, ನಾವು ಹೊರಗಡೆ ಕೊಟ್ಬಿಡೋಣ ಅಂತ. ಹೊರಗಡೆ ಕೊಟ್ಬಿಡ್ತೀವಿ. ಸರ್ ಸಾಕಲ್ಲ? ಈಗ ಸಾರಿ ಹೇಳಿದ್ರು ಅದಕ್ಕೆ ಮೂವ್ ಆಗೋಣ. ಎಲ್ಲ ಕೊಟ್ಬಿಟ್ಟು ತಹಸೀಲ್ದಾರ್ ಅವರು ಕೋಆಪರೇಟಿವ್ ಆಗಿದ್ದಾಗ ಅವ್ರು ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ಕೊಟ್ಟು ಬರ್ತಾ ಇದ್ದಾರೆ ಸರ್. CCTV ಕೆಲಸ ಮಾಡುತ್ತೆ ಸರ್? ಎಲ್ಲ ಕಡೆ ಇದೆಯಾ? ಎಲ್ಲ ಕಡೆ ಇದೆ ಸರ್. ಜನರು ಬಂದ್ರೆ ಕೂತ್ಕೊಳ್ಳಿಕ್ಕೆ ಒಳಗಡೆ ಟೇಬಲ್ ಮುಂದೆ ಇರಲಿಲ್ಲ ಚೇರ್ಗಳು. ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇದೆ. ಸ್ವಲ್ಪ ಕೊರೋನಾ ಎಲ್ಲ ತೆಗೆದಿದ್ದಾರೆ. ಸ್ವಲ್ಪ ಅವಾಯ್ಡ್ ಮಾಡಿ. ಅದ್ರಿಂದ ನಿಂತ್ಕೊಳ್ಬೇಕು ಸರ್. ಸರ್ ಒಂದು ಆದೇಶ ಆಗಿದೆ ಸರ್ ಇತ್ತೀಚೆಗೆ. ನೀವು ಸಾರ್ವಜನಿಕರು ಬಂದ್ರೆ ಮೂರನೇ ಸ್ಟಾರ್ಟ್ ಆಗುತ್ತೆ, ಲಾಸ್ಟಿಗೆ ಸ್ಟಾರ್ಟ್ ಆಗುತ್ತೆ. ಕೊಟ್ಟೆ ಬಿಟ್ಟಾರೆ. ಅದಕ್ಕೆ ಮೂರನೇ ಬರ್ತಾ ಇದೆ ಹಂಗಾಗಿ ಅಡ್ವಾನ್ಸ್ ಎಲ್ಲಿ ಬಂದಿದೆ ಸದ್ಯಕ್ಕೆ ಮಹಾರಾಷ್ಟ್ರ ಬಿಟ್ಟು ಈಗ ಇದೇ ಅಂದ್ರೆ ನೀವು ತೋರಿಸಿ. ಸಾರ್ವಜನಿಕ ಶೌಚಾಲಯ ಎಲ್ಲಿ ಬರುತ್ತೆ ಸರ್? ಶೌಚಾಲಯ ಬೇಗ ಮಾತಾಡ್ಬಾರ್ದು. ಸಾರ್ವಜನಿಕ ಶೌಚಾಲಯ ಹೊರಗಡೆ ನೋಡಿ, ಯಾರಾದ್ರೂ ನೋಡ್ಕೊ ಬನ್ನಿ. ಸಾರ್ವಜನಿಕ ಶೌಚಾಲಯ ಓಪನ್ ಆಗಿದೆ ಎಲ್ಲ ಲೈವ್ ಬನ್ನಿ ಹೋಗೋಣ. ಸರ್ ಬರ್ಲಿ ಮೇಡಮ್, ಯಾರು ಬರ್ತಾರೆ ಸರ್ ಬರ್ಲಿ, ಫಸ್ಟ್ ಅಲ್ಲಿ ನೋಡ್ಕೊಂಬಂದ್ಬಿಡ. ಒಳಗಡೆ ಕೊಡೋದಿಲ್ಲ, ಜನ ಇದ್ದಾರೆ. ಹೌದಾ ಸರ್? ಅದು ಯಾರು ಹೊರಗಡೆ ಕಾಂಟ್ರಾಕ್ಟ್ ಅದು ಹೊರಗಡೆ ಸರ್ ಕಿಯೋಸ್ಕು ಆನ್ ಆಗಿರಬೇಕು. ದಯವಿಟ್ಟು ಅದು ಆನ್ ಆಗಿಲ್ಲ. ಇದೇ ಆದರೆ ಪ್ರಯೋಜನ ಇಲ್ಲ.
ರಾಜ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅವರು ಮೊನ್ನೆ ಆನ್ ಮಾಡಿದ್ರು ಮತ್ತೆ ಆಫ್ ಆಗಿದ್ದು ಗೊತ್ತಿಲ್ಲ. ದಯವಿಟ್ಟು ಅದನ್ನ ನೀವು ಇದ್ರು ಅದು ಇಲ್ದಂಗೆ ಕೆಲಸ ಮಾಡಿಲ್ಲ. ಹೇಳ್ತೀನಿ ಅದೇ ಎಷ್ಟಾಗಿ ಮಾಡ್ಸಕ್ಕೆ ಹೇಳ್ತೀನಿ. ಇದೊಂದು ವಿಚಾರ ಇನ್ನೂ ಬಂದಿಲ್ಲ. ಸರ್ ನಾವೊಂದು 21 ಅಂಶಗಳನ್ನ ಗುರುತು ಮಾಡಿ ದಯವಿಟ್ಟು ತಹಸೀಲ್ದಾರ್ ಬಂದ್ರೆ ಅವ್ರಿಗೆ ಮನವಿ ಕೊಡ್ತಾರೆ. ಅಲ್ಲ ಅದು ಟಾಯ್ಲೆಟ್ ನೋಡಿ ಸಂಸ್ಥೆದಲ್ಲೇ ಟಾಯ್ಲೆಟ್ ಸ್ವಲ್ಪ ಬರ್ರಿ ಇಲ್ಲ ಹೆಣ್ಮಕ್ಳು ಯಾಕಲ್ಲಿ ಶೌಚಾಲಯ ಎಷ್ಟು ರೂಪಾಯಿ ಕೊಡ್ತಾರೆ? ಟಾಯ್ಲೆಟ್ ಎಲ್ಲ ನೀವು ನೋಡ್ತೀರಪ್ಪ, ಏನು ಚಾರ್ಜ್ ಮಾಡ್ತೀರಾ? ಎಷ್ಟು ದುಡ್ಡು ತಗೊಳ್ತೀರಾ? ಅಲ್ಲಿ ಯಾಕೆ ಬರ್ತಿದ್ದೀರಾ? ₹5 ಎಲ್ಲ ಚಾರ್ಜ್ ಮಾಡಬಾರ್ದು. ನಿಮ್ಗೆ ಎಷ್ಟು ಕೇಳಿದ್ದಾರೆ ಕಾರ್ಪೊರೇಷನ್? ರೀಸರ್ಸ್ಗೆ ಎಷ್ಟು? ₹3. ನೀನು ಹೇಳ್ತೀಯಾ ಇವ್ರು ಹೇಳ್ಬೇಕಾ? ಅವ್ರು ಹೇಳಿ. ಹಿಂದಿ ಕನ್ನಡ ಬರಲ್ಲ. ಹಿಂದಿ ಬೋಲು. बाथरूम गए तो आपका आपने टेंडर लिया है इसमें? नहीं. कौन टेंडर लिया है? नहीं, वो साहूकार को फोन करो, एक फोन लगाओ. ಕನ್ನಡ ಮಾತಾಡ, ಕನ್ನಡ ಬರಲ್ವಾ? ಅದೇ ಬರ್ಲಾರ್ದಂಗ ಅಂತ ಇರ್ಲಿ ಒಂದ್ ನಿಮಿಷ, ಅವ್ರ ಮೇಲೆ ಇದ್ ಮಾಡೋದ್ ಬೇಡ ಪ್ರಹಾರ. ಅವ್ರೇನೋ ಮಾಲೀಕರಿಗೆ ಹೇಳಿ, ದಯವಿಟ್ಟು ಆ ಮಾಲೀಕರನ್ನ ಕರೀಲಿ. ಅವರು ಇವ್ರಿಲ್ಲ ಅಂದ್ರೆ ಅವ್ರು ಇರ್ತಾರೆ, ಅವರು ಟೆಂಡರ್ದಾರ ಯಾರಿದ್ದಾರೆ ಸರ್? ಇಲ್ಲ ಸೇರಿಸ್ತಾರೆ. ಬರ್ರಿ ಒಂದ್ ನಿಮಿಷ ಬರ್ರಿ ಮುಂದೆ ಸರ್ ಇವರು ಎಲ್ಲರ ಹತ್ರ ₹5 ತಗೊಳ್ತಾರೆ. ಈಗ ಎಷ್ಟು ತಗೊಳ್ಬೇಕಂತಂದ್ರಿ? ಅದ್ ನೋಡಿ ಅವ್ರಿಗೆ ಅಲ್ಲ ಒಂದ್ ನಿಮಿಷ ಎಷ್ಟು ತಗೊಳ್ಬೇಕಂತ ಟೆಂಡರ್ ಆಗಿದೆ ಅವರು ಮೇಂಟೆನೆನ್ಸ್ ಅದು ಆಗ್ಲಿ. ಅದು ಎಷ್ಟು ತಗೊಳ್ಬೇಕಂತ ಕೇಳು. ನಿಮಗೆ ಗೊತ್ತಿಲ್ವಾ ಸರ್? ಇದು ಒಂದು ನಿಮಿಷ ಸಾಹೇಬ್ರೆ ಕೇಳಿ. ಒಂದೇದು ಹಣ ತಗೊಂಡಾಗಿನೂ ಇಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಮನಸ್ಸು ವಾಸನೆ ಬರ್ತಾ ಇದೆ. ಯಾಕೆ ದುಡ್ಡು ಕೊಡ್ಬೇಕು ಈ ಚಂದಕ್ಕೆ? ಟೆಂಡರ್ದಾರ್ರೆ, ನಾವು ಕರ್ನಾಟಕ ರಾಜ್ಯ ಸಮಿತಿ ಅಂತ ನಿಂತ್ಕೊಳಕ್ ಆಗ್ತಿದೆ ವಾಸನೆಯಲ್ಲಿ. ಕೇಳಿಸ್ತಾ ಇದೆಯಾ ನಾವು ಮಾತಾಡೋದು? ಹಲೋ, ಹಾ ನಾವು ಮಾತಾಡೋದು ಕೇಳಿಸ್ತಾ ಇದೆಯಾ? ಕನ್ನಡ ಬರುತ್ತಾ ನಿಮಗೆ? हिंदी वाले आप लोग कहाँ से आया है? इधर कहाँ से आया है? बिहार से. कितना दिन हुआ कर्नाटका में आके आप लोग? 10 साल हो गए. कन्नड़ा नहीं सिखाया आप लोग ने? सीखने का इरादा ही नहीं है क्या? हाँ, फिर 10 साल से क्यों नहीं सीखा अभी कन्नड़ा? ठीक है, बाद में सीख लेना. कन्नड़ सीखना जरूरी है. इधर कर्नाटक में रहना है, कन्नड़ सीखना जरूरी है. ಕನ್ನಡದಲ್ಲೇ ಮಾತಾಡಬೇಕು, ಆಯ್ತಲ್ಲ? ಕನ್ನಡದಲ್ಲೇ ಮಾತಾಡಬೇಕು. ಇಲ್ಲಿರುವಂತ ಕನ್ನಡಿಗರ ಜೊತೆ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ನೀವು ಕರ್ನಾಟಕದಲ್ಲಿ ಇರ್ತೀನಿ ಅಂತ ಅನ್ನೋದಾದ್ರೆ ನಮ್ಮ ಕನ್ನಡಿಗರ ಜೊತೆ ಕನ್ನಡದಲ್ಲಿ ವ್ಯವಹಾರ ಮಾಡೋದನ್ನ ಕಲಿಬೇಕು, ಆಯ್ತಲ್ಲ? ಆಯ್ತು. ಈಗ ನಿಮಗೆ ಟೆಂಡರ್ ಆಗಿದೆ ನಿಮ್ಮ ಬಾತ್ರೂಮು. ಎಷ್ಟು ರೂಪಾಯಿ ಟೆಂಡರ್ ತಗೊಳ್ತಾ ಇದ್ದೀರಾ ನೀವು? ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? चार्जेस कितना ले रहे हैं इधर पेशाब जाने के लिए और टॉयलेट टट्टी करने के लिए जाने के लिए? ₹5 आपने कारपोरेशन वाले ने बोला है क्या आपको ₹5 लेने के लिए? कितना लेने के लिए बोला है? कितना लेने के लिए बोला है? ₹5. पेशाब करने के लिए भी ₹5. पेशाब करने के लिए ₹2 और टॉयलेट के लिए ₹5. आपके पास है लिखा हुआ है सर्टिफिकेट, ऑर्डर कॉपी है? हाँ, हमारा लोग आएंगे आपके पास, आप दिखाना उनको.
आप कहाँ है अभी? हाँ, हुबली में। आप अभी एक जल्दी से आपका ऑर्डर कॉपी इधर भेजना है, ठीक है? हमारा लोग आके देखता है बाद में क्या हुआ है। हाँ ಸರ್, ಅವರು ಇದು ಆಕ್ಚುಲಿ ಅದು ಇರಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಯೂರಿನ್ ಫ್ರೀ ಇರುತ್ತೆ, ಟಾಯ್ಲೆಟ್ ಬಂದು 2-3 ರೂಪಾಯಿ ಇರುತ್ತೆ. ಇವರು 5 ರೂಪಾಯಿ 10 ರೂಪಾಯಿ ಏನ್ ಮಾಡ್ತಾ ಇದ್ದಾರೆ, ನಾನೇ ಬಂದೋಗಿನಿ. ರೀಸರ್ಸ್ಗೆ ಗಂಡು ಮಕ್ಕಳಿಗೆ 2 ರೂಪಾಯಿ ಅಂತ ತಗೊಳ್ತಾರ, ಫ್ರೀ ಕೊಡ್ಬೇಕಂತ ಐತಿ 2 ರೂಪಾಯಿ ಅಂತ ತಗೊಳ್ತಾರ. ಲೆಟ್ರಿನ್ಗೆ ಆದರೆ 5 ರೂಪಾಯಿ ಅಂತಂದು, ಹೆಣ್ಮಕ್ಳಿಗೆ ರೀಸರ್ಸ್ಗೆ ಲೆಟ್ರಿನ್ಗೆ 2ಕ್ಕೂ 5 ರೂಪಾಯಿ ಅಂತ ತಗೊಳ್ತಾರೆ. ಹೊರಗಿನ ಮಂದಿ ನಮಗೆ ಗೊತ್ತಾಗ್ತಾ ಇದೆ, ಹೊರಗಿನ ಮಂದಿ ನಾವು. ನಿಮ್ಮ ಕ್ಯಾಂಪಸ್ ಅಲ್ಲ, ಈ ಕ್ಯಾಂಪಸ್ಗೆ ಹೆಡ್ ಅಲ್ಲ, ನಾವು ಯಾವುದೋ ಅಧಿಕಾರ ಕೂಡ ಇಲ್ಲ ಇಲ್ಲಿ. ನಮಗೆ ಗೊತ್ತಾಗ್ತತ್ತ, ಸತ್ಯಗಳು ಗೊತ್ತಾಗ್ತತಿ, ಈ ಪಬ್ಲಿಕ್ ಹಾಸ್ಪಿಟಲ್ ಜನಗಳಿಗೆ ಎಲ್ಲರಿಗೂ ಗೊತ್ತಾಗ್ತತ್ತ. ನೀವು ಇಲ್ಲಿ ಅಧಿಕಾರಿ ಇದ್ದೀರಿ, ಇದನ್ನೆಲ್ಲ ಗಮನಿಸಬೇಕು. ಆಮೇಲೆ ಒಳಗೆ ಹೆಂಗೈತಿ ಸ್ವಲ್ಪ ನೋಡೋಣ, ಗಂಡು ಮಕ್ಕಳದಷ್ಟೇ ನೋಡೋಣ. ಓಕೆ, ಇಲ್ಲಿ ಭಾಳ ಕ್ಲೀನಾಗಿ ಬೋರ್ಡ್ ಹಾಕಿದಾರ. ಇಲ್ಲಿ ಬೋರ್ಡ್ ಹಾಕ್ಯಾರ. ಲೆಟ್ರಿನ್ಗೆ ಹೋಗಕ್ಕೆ 5 ರೂಪಾಯಿ, ಯೂರಿನಲ್ಸ್ಗೆ 100 ರೂಪಾಯಿ ಅಂತಂದು ಭಾಳ ಸ್ಪಷ್ಟವಾಗಿ ಹಾಕಿಬಿಟ್ಟಾರ. ಇಲ್ಲಿ ಇರುವಂತ ಜನಗಳು ನೋಡ್ಬೇಕಾಗಿತ್ತಲ್ಲ, ಅಧಿಕಾರಿಗಳು ಯಾವುದು ನೋಡ್ತಾ ಇಲ್ಲ. ಇಟ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೊಂದು ಸ್ಮೆಲ್. ಇದೆಲ್ಲ ಇತ್ತೀಚೆಗೆ ಹಾಕಿರುವಂತ ತಿನ್ಲೆ ಅಂತಿದೆ, ಇದಕ್ಕೆ 3 ರೂಪಾಯಿ ಕೊಡ್ಬೇಕಾ? ಫ್ರೀ ಇರೋದನ್ನ 3 ರೂಪಾಯಿ ಅಂತ ಯಾವ್ದು ಬಂದು ಅದಕ್ಕೆ ಸಾರ್ವಜನಿಕರು ಹೊರಗಡೆ ಉಳಿತಾ ಅದು. ಈ ಥರ ಗಲೀಜು ಇರ್ಬೇಕಾದ್ರೆ ಮನವಿ ಕೊಟ್ಟು ಅವ್ರ ಹತ್ರ ಒಂದು ಜೆರಾಕ್ಸ್ ತಗೋಬೇಕು. ಬನ್ನಿ ಅಲ್ಲಿ ಮುಂದಕ್ಕೆ ಮೇಲ್ಗಡೆ ಹೋಗಿ ಇಲ್ಲೇ ಹೊರಗಡೆ ನಿಂತ್ಕೊಳ್ಳೋಣ. ಇಲ್ಲಿ ಬರಲಿ, ಇಲ್ಲೇ ಬರ್ತಾರೆ. ಅದೇ ಹೋಗಿ ಕರೀತಾರೆ, ಅಲ್ಲಿದ್ದಾರೆ, ಕರೆಸ್ತಾರೆ. ಕರೆಸ್ತಾರೆ. ಟ್ಯಾಬ್ಲೆಟ್ ನೀರು ಬರ್ತಾರೆ. ದಯವಿಟ್ಟು ಎಲ್ಲರೂ ನಿಂತ್ಕೊಳ್ಳಿ, ಎಲ್ಲರೂ ಅಗ್ಲಾಗಿ ನಿಂತ್ಕೊಳ್ಳಿ, ಫೋಟೋ ಬರಲಿ ಕ್ಲೀನಾಗಿ. ಬನ್ನಿ ಎಲ್ಲರೂ ಲೈನಾಗಿ ನಿಂತ್ಕೊಳ್ಳಿ, ಅಗ್ಲಾಗಿ ಬನ್ನಿ ಎಲ್ಲರೂ, ಬಾಕಿಯವರೆಲ್ಲ. ಸರ್ ಎಲ್ಲ ಕ್ಲೀನಾಗಿ ಅಗ್ಲಾಗಿ ಸ್ಟೆಪ್ ಅಗ್ಲಾಗಿ ನಿಂತ್ಕೊಳ್ಳಿ ಸರ್. ಆನಂದ್ ಅವರೇ, ಎಲ್ಲರೂ ಇಲ್ಲಿ ಜಿಲ್ಲೆಯವರು ಇರಲಿ, ಎಲ್ಲ ತಾಲೂಕು ಜಿಲ್ಲೆಯವರು ಇಲ್ಲೇ ಫೋಟೋ ದೂರದಿಂದ ತೆಗಿಲಿ, ಅಲ್ಲಿಂದ ಆ ಕಡೆಯಿಂದ. ಸರ್ ಬರಲಿ. ಏನೇನಿರಲಿಲ್ಲ. ಈಗ ಟಾಯ್ಲೆಟ್ ಸಮಸ್ಯೆ ಆಗಿತ್ತಾ? ಟಾಯ್ಲೆಟ್ ಸಮಸ್ಯೆ ಆಗಿಲ್ಲ. ಇದೆಲ್ಲ ಬ್ಯಾಂಕ್ ಇದೆಲ್ಲ ಹಾಕಿದ್ದಾರಾ? ಕೆಲವರು ಹಾಕಿಲ್ಲ. ಇದೆಲ್ಲ ಗುರ್ತು ಮಾಡಿದ್ದೀನಿ ಸರ್, ಎಲ್ಲ ಕೊಠಡಿಗಳಿಗೆ ಕೆಲವೊಂದಕ್ಕೆ ಡೆಸಿಗ್ನೇಷನ್ ಸರಿನಾ? ಹಾಂ, ಓದಿ ಹೇಳಿ. ಏನೇನಾಗಿದೆ ಅಂತ ಹೇಳಿ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಸಾಮಾನ್ಯ ಈ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡ್ತಾ ಇರುವಂಥದ್ದು, ಇದನ್ನು ಆ್ಯಕ್ಚುಲಿ ಜನಪ್ರತಿನಿಧಿಗಳು ಮಾಡಬೇಕಾಗಿತ್ತು ಮತ್ತು ಏರ್ ಆಫೀಸ್ ಮಾಡಬೇಕಾಗಿತ್ತು.
ಪ್ರತಿ ತಾಲೂಕು ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಏನೇನು ನ್ಯೂನತೆಗಳಿರ್ತದೆ ಅಂತ ಅನ್ನೋದನ್ನ ಒಂದು ಪಟ್ಟಿ ಮಾಡಿಕೊಂಡು ಒಂದು ಚೆಕ್ ಲಿಸ್ಟ್ ಮಾಡ್ತೀವಿ ಸರ್. ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಈ ಥರದ ನ್ಯೂನತೆಗಳಿರ್ತದೆ. ಇವತ್ತು ನಿಮ್ಮ ಕಚೇರಿಯನ್ನು ಭೇಟಿ ಮಾಡಿದಾಗ ಸಾರ್ವಜನಿಕರು ಧ್ವನಿ ಆಗಬೇಕು ಅನ್ನೋಂಥ ಕಾರಣಕ್ಕೆ ಮಾಡ್ತಾ ಇರುವಂಥದ್ದು ಇದು ಆಯ್ತಲ್ಲ. ಜನಗಳ ಕೆಲಸ ಚೆನ್ನಾಗಿ ಆಗಬೇಕು, ಸರ್ಕಾರಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಬೇಕು ಅನ್ನೋಂಥ ಕಾರಣಕ್ಕೆ ಹಾಗಾಗಿ ಇಲ್ಲೊಂದಷ್ಟು ಅಂಶಗಳನ್ನು ಪಟ್ಟಿ ಮಾಡಿದ್ದೀವಿ. ಬಹುತೇಕ ಓದಿ ಯಾವ್ಯಾವ ಅಂಶಗಳು ಇಲ್ಲಿ ಇದಾವೆ ಅಂತದ್ದು ರೇಟ್ ಹಾಕಿರೋದು ಇಲ್ಲಿ ದೋಷ ಇದೆ ಅಂತ. ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಯಾರ್ಯಾರು ಯಾವ್ಯಾವ ಅಧಿಕಾರಿ ಅವರು ಏನು ಸೇವೆಗಳು ಸಲ್ಲಿಸ್ತಾರೋ ಅದು ಆ ಪಟ್ಟಿ ಪ್ರದರ್ಶಿಸಬೇಕಾಗಿತ್ತು, ಅದು ಪ್ರದರ್ಶಿಸಿಲ್ಲ. ಸಕಾಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಆವರಣದಲ್ಲಿ ಪ್ರವೇಶಿಸಿಲ್ಲ. ಸಕಾಲದ್ದು ಸರ್ 36 ಇದೆ, 175 ಅಲ್ಲಲ್ಲ ಸರ್, ಅಲ್ಲಲ್ಲ, ಅದು ನಿಮ್ಮ ಗಮನಕ್ಕೆ ಬರಬೇಕು ಸರ್. ಕೊಡ್ತಾ ಇದ್ರಿ, ಲೆಕ್ಕ ಕೊಡ್ತಾ ಇದ್ರಿ, ಕೊಟ್ಬಿಡಿ, ಅದು ಏನಿದೆ ನಾನು ಮಾಡ್ಕೊಂಡು. ಆಮೇಲೆ ಸರ್ ಒಂದು ಸರ್ ನಾವು ಲಿಖಿತವಾಗಿ ಕೊಡ್ತಾ ಇದ್ದೀವಿ. ನಾವೀಗ ಯಾರು ಬಂದಿದ್ದೀವಿ ಸಾರ್ವಜನಿಕರ ಪರವಾಗಿ ನಿಮಗೆ ಒಂದು ಮನವಿ ಪತ್ರ ಕೊಡೋದು ಬಂದಿರುವಂಥದ್ದು. ನೀವು ಇಲ್ಲಿಯ ಕಚೇರಿಯ ಮುಖ್ಯಸ್ಥರಾಗಿ ಮತ್ತು ತಾಲೂಕು ದಂಡಾಧಿಕಾರಿಯಾಗಿ ಇದೆಲ್ಲವನ್ನು ನೀವು ಗಮನಿಸಬೇಕಾಗಿತ್ತು ಆಯ್ತಲ್ವಾ. ನಮಗೆ ಸಂಬಳ ಕೊಡ್ತಾ ಇಲ್ಲ, ತಮಗೆ ಸಂಬಳ ಕೊಡ್ತಾ ಇದೆ ಸರ್ಕಾರ ತಮಗೆ ಸಂಬಳ ಕೊಡ್ತಾ ಇರುವಂಥದ್ದು ನಮ್ಮದೇ ಸಂಬಳದ ದುಡ್ಡಲ್ಲಿ ತೆರಿಗೆ ದುಡ್ಡಲ್ಲಿ ಕೊಡ್ತಾ ಇರುವಂಥದ್ದು. ಹಾಗಾಗಿ ನೀವು ಮನವಿ ಪತ್ರ ಕೊಡಿ, ನಾವೇನೋ ಮಾಡ್ತೀವಿ ಅಂತ ಅನ್ನೋದ್ರ ಬದಲು ಇದನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಳ್ಳಿ. ನೀವು ಇಲ್ಲಿ ಇದು ಫೇಸ್ಬುಕ್ ಲೈವ್ ಆಗ್ತಾ ಇದೆ, ನೀವು ಸಾವಿರಾರು ಜನರಿಗೆ ಎದುರಿದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಅನ್ನೋದನ್ನು ಒಪ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇದು ಹೇಳ್ತಾ ಇರುವಂಥದ್ದು. ಭಾವನಾತ್ಮಕವಾಗಿ ಎಲ್ಲವುದು ಇಲ್ಲಿ ಕೆಲಸ ಮಾಡಿಕೊಡ್ತೇವೆ. ನನಗೆ ಯಾವುದಾದ್ರೂ ಕಡತದ ಬಗ್ಗೆ ಹೇಳಿ, ಯಾವುದಾದ್ರೂ ಸಾರ್ವಜನಿಕ ಕೆಲಸದ ಬಗ್ಗೆ ಸಮಿ ಮಾಡಿಕೊಡಿ ಅಂತೇಳಿ ಖಂಡಿತ ಅದನ್ನು ನಮ್ಮಿಂದ ಕಾನೂನಾತ್ಮಕವಾಗಿ ನಾವು ಮಾಡಿಕೊಡ್ತೀವಿ. ನೀವೇನು ಇವಾಗ ಅದು ಬೋರ್ಡ್ ಹಾಕಬೇಕು ಅದಾಯ್ತು ಅಂದ್ರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಖಂಡಿತ ಇದೊಂದಾಗಲೇ ಆಗಬೇಕಾಗಿತ್ತು. ಆದರೆ ಗೊತ್ತಾಗ್ಲಿ ಎಲ್ಲ ಸೇವೆಗಳು ಕೂಡ ಈಗ ನೀವು ಬರೀ ಕಡತಗಳು ಅಷ್ಟೇ ಹೇಳ್ತಾ ಇದ್ದೀರಿ, ಎಲ್ಲವೂ ಕೂಡ ಎಲ್ಲವೂ ಕೂಡ ಆಗ್ಲಿ ಅಂತ. ಕಡತ ಅಂತ ಹೇಳಿದ್ರಿ, ನಾನು ಜನವರಿ 26, 2021ಕ್ಕೆ ಕಡತ ಕೊಟ್ಟರಿಗಿನ ಅಲ್ಲಿ ವೇದಿಕೆ ಮೇಲೆ ಕಡತ ಕೊಟ್ಟಿದ್ದೀನಿ. ಇನ್ನೂವರೆಗೂ ಅದ್ರ ರಿಪ್ಲೈ ಇಲ್ಲ. ನೀವು ನಾಳೆ ಬರೀ ಯು ಕಮ್ ಟು ಮೈ ಆಫೀಸ್ ಟುಮಾರೋ ಐ ವಿಲ್ ಸಿ ಅಂತಂದ್ರೆ ರಜಾ ಹೋಗಿಬಿಟ್ಟಿರಿ. ನೀವು ಯಾರು ಕೇಳ್ಬೇಕು, ನಾನು ಹಾಕಿದ್ರೆ ಇಲ್ಲಿ ಬಂದು ನಾನು ಅಯ್ಯಮ್ಮನ ವಿಚಾರಣೆ ಮಾಡಿದ್ದೀನಿ. ಅದನ್ನ ಕೇಳೋಣ, ಇಲ್ಲಿರೋದನ್ನ ಮುಗಿಸ್ಬಿಡೋಣ. ಕಂಟಿನ್ಯೂ ಮಾಡ್ಬಿಡಿ ಸರ್, ಎಲ್ಲ ಕಂಟಿನ್ಯೂ ಮಾಡಿ ಹೇಳ್ಬಿಡಿ ಸರ್. ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತರ ಸಂಪರ್ಕ ಮಾಹಿತಿ ಫಲಕಗಳನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಇಲ್ಲ ಸರ್, ಅದು ಕೂಡ ಅದನ್ನು ಪ್ರದರ್ಶಿಸಬೇಕಾಗಿತ್ತು. ಯಾರಿಗೆ ತೊಂದರೆಗಳು ಆಯ್ತಪ್ಪ ಅಂತಂದ್ರೆ ಸಂಬಂಧಪಟ್ಟಂತ ACBಗೆ ಮತ್ತು ಲೋಕಾಯುಕ್ತ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅದನ್ನ ಏನು ವ್ಯವಸ್ಥೆ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಇನ್ನು ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ, ಅಂದ್ರೆ ಕೆಲವಷ್ಟಕ್ಕೆ ಅದಾವ, ಕೆಲವಷ್ಟಕ್ಕೆ ಇಲ್ಲ. ಯಾವ್ಯಾವ ಸೇವೆಗಳು ಎಲ್ಲೆಲ್ಲಿ ಸಿಗ್ತವೆ ಅಂತ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹಾಕಿಲ್ಲ. ಸಿಬ್ಬಂದಿಯ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಇಲ್ಲ, ಯಾರಿಗೂ ಕೂಡ ಅದು ಹಾಕಿಲ್ಲ. ಅವ್ರು ಏನಂತ ಹೇಳಿದ್ರೆ ಅವ್ರು ಯಾರು ಅನ್ನೋದು ಗೊತ್ತಾಗ್ತದ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಧರಿಸಿಲ್ಲ. ಇವತ್ತು ಕೆಲವಷ್ಟು ಜನ ಮಾತ್ರ, ಕೆಲವಷ್ಟು ಅಂದ್ರೆ ಒಂದು 30% ಅಧಿಕಾರಿಗಳು ನೌಕರರು ಮಾತ್ರ ಹಾಕೊಂಡಿರುವಂಥದ್ದು, ಇನ್ನು ಬಹಳಷ್ಟು ಜನ ಹಾಕೊಂಡಿಲ್ಲ. ಆ ಕೆಲಸ ಕೂಡ ಆಗಬೇಕು. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಮತ್ತು ಅವರು ಧರಿಸಿಲ್ಲ. ಅದನ್ನು ಕೂಡ ದಯವಿಟ್ಟು ಪರಿಶೀಲನೆ ಮಾಡಬೇಕು. ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿ ಪ್ರಕಟಿಸಿಲ್ಲ. ಕೆಲವೊಂದಕ್ಕೆ ಮಾತ್ರ 15 ರೂಪಾಯಿ ಅಂತಂದು ಹಾಕಿರಿ, ಇನ್ನು ಉಳಿಕಿದ ಎಲ್ಲ ಪಟ್ಟಿಗಳು ಏನು ಮಾಡಬೇಕಾಗಿತ್ತು, ಒಂದೊಂದಕ್ಕೆ ಎಷ್ಟೆಷ್ಟು ಆಗ್ತದಂತ ಅದನ್ನ ಏನು ಸ್ಪಷ್ಟವಾಗಿ ಹಾಕಿಲ್ಲ. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅನಧಿಕೃತವಾಗಿ ಇರುವುದು ಕಂಡು ಬಂದಿದೆ. ಅದನ್ನು ಕೂಡ ದಯವಿಟ್ಟು ಯಾರಾದರೂ ಈಗ ಪಾಯ ಗಣೇಶನ್ ಅಂತ ದಿನನಿತ್ಯ ಬರಕತ್ತಾನಂತಂದ್ರೆ ಯಾವುದೋ ದುಡ್ಡಿಗೋಸ್ಕರ ಬರಕತ್ತಾನ ಅನ್ನೋಂಥದ್ದು ಕನ್ಫರ್ಮ್ ಮಾಡಿ ಕೇಳಬೇಕು. ನೀವು ಮಾಡಬೇಕಾದಂಥ ಕೆಲಸ ನಾನಾಗ್ಲಿ ಮತ್ತೊಬ್ಬರಾಗ್ಲಿ ಯಾರ್ಯಾರು ಮಾಡ್ತಾರಂತಂದ್ರೆ ನೀವು ಅದನ್ನು ಗಮನಿಸಬೇಕು. ನೋಡಿ, ಪ್ರತಿಯೊಬ್ಬರು ತಾಲೂಕು ಆಫೀಸ್ ಬರೋರು ಸಾರ್ವಜನಿಕರು, ಮಧ್ಯವರ್ತಿಗಳು ಬೋರ್ಡ್ ಹಾಕೊಳ್ಳೋದು ಬರಲ್ಲ. ಈಗ ನಾವು ಯಾರಾದರೂ ಪದೇ ಮಧ್ಯವರ್ತಿಗಳು ಬಂದರೆ ಅವರು ಆದ್ಮೇಲೆ ನಿರ್ದೇಶನ ಕ್ರಮ ತಗೊಂಡು ನಾವು ಬಂದಮೇಲೆ ನಾವು ರೈತ ಸ್ವಾಮಿ ಸಾರ್ವಜನಿಕ ಅಂತ ಹೇಳ್ತಾರ, ಅದನ್ನ ಮಂದಟ್ ಮಾಡ್ಕೋಬೇಕಾಗುತ್ತೆ ಮಧ್ಯವರ್ತಿನ ಇದನ್ನ ಅದು ನೋಡ್ಕೊಂಡು. ನಾನು ಒಂದೇ ದಿನಕ್ಕೆ ಕೊಪ್ಪಳ ತಾಲೂಕು ಕಚೇರಿಯಲ್ಲಿ ಇಲ್ಲಿಗೆ ಕೊಪ್ಪಳದ ಬೇರೆ ಅಂತ ನೀವು ಹೇಳ್ಬೋದು, ಆದ್ರೆ ಎಲ್ಲ ಕಡೆ ಶೇಕಡ 80% ಔಟ್ಸೋರ್ಸಿಂಗ್ ಅಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಕೆಲವು ಸಿರ್ಸ್ತೆದಾರರುಗಳು ಅನಧಿಕೃತವಾಗಿ ಅವ್ರ ಪ್ಯಾಕೆಟ್ ಇಂದ 5,000 10,000 ದುಡ್ಡು ಕೊಟ್ಟು ನೇಮಕ ಮಾಡಿ ಇಟ್ಕೊಂಡಿದ್ದಾರೆ. ಅಂಥದ್ದೇನಾದ್ರೂ ಇದ್ರೆ ಅದನ್ನ ನೀವು ಗಮನ ಹರಿಸಿ ಸಂಬಂಧಪಟ್ಟಂತ ನಿಮ್ಮ ಮೇಲಧಿಕಾರಿಗಳಿಗೆ ಅದು ಗಮನಕ್ಕೆ ತಂದು ನೀವು ನಿಮ್ಗೇನಾದ್ರೂ
ನೌಕರದ್ದು ಕೊರತೆ ಇತ್ತು ಅಂದ್ರೆ ಅದನ್ನ ನೀಗಿಸ್ಕೊಳ್ಳೋದಕ್ಕೆ ಏನು ಕ್ರಮ ಆಗಬೇಕು ಆ ಕ್ರಮನ ಅಧಿಕೃತವಾಗಿ ಮಾಡಿ ಅಂತ ನಾವು ಹೇಳ್ತೀವಿ. ಕಾರ್ಯಾತ್ಮಕ ನಾವು ಅದನ್ನ ಹೇಳ್ತಾ ಇದೀವಿ. ನಾವು ಮಾಡೇ ಮಾಡ್ತೀವಿ. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವುದು ಅಂತ ಅಂದ್ರೆ ಸರ್ಕಾರಿ ದಾಖಲೆಗಳು ಮಧ್ಯವರ್ತಿಗಳ ಬಳಿ ಸಿಗ್ತಾ ಇರುವಂತದ್ದು ಎಲ್ಲಿ ತೋರಿಸಿ ಅಲ್ಲ ಇಲ್ಲ ಸರ್, ಈಗ ಅದನ್ನ ಯಾವ್ಯಾವ್ದು ನೋಡಿ, ಯಾವ್ದಾದ್ರು ಇದ್ರೆ ನಿಖರವಾಗಿ ಸ್ಪಷ್ಟವಾಗಿ ಹೇಳಿ, ನಾ ಇಲ್ಲೇ ಸರಿಪಡೋ ವ್ಯವಸ್ಥೆ ಮಾಡ್ತೀನಿ. ಕಾಟ್ ಹಾಕಿದ್ದೀನಿ ಓಕೆ ಅದಿಲ್ಲ. ಓಕೆ. ಇನ್ನು ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಏನೋ ಕೆಲವಷ್ಟೇ ಕಡೆ ಇರೋದು ಅಂತ ಅದು ಆಲ್ಮೋಸ್ಟ್ ಇದೆ. ಒಂದ್ ನಿಮಿಷ ಕೇಳಿ, CCTV ಇದಾವ? CCTV ಕಡ್ಡಾಯ ಇಲ್ಲ ನಮಗೆ, ಆದ್ರೂ ಕೂಡ ನಾವು ಹಾಕ್ಸ್ಕೊಂಡಿದ್ದೀವಿ. CCTV ಇರಬೇಕಲ್ಲ ಸರ್ಕಾರಿ ಕಚೇರಿಗಳಲ್ಲಿ, CCTV ಇರಬೇಕು ಅಂತ ನಾವಿಲ್ಲ, ಆದ್ರೂ ಕೂಡ ನಮ್ಮಲ್ಲಿ ಇದಾವ. ಅಲ್ಲ, ಅದು ಒಂದು ಗ್ರಾಮ ಪಂಚಾಯತಿ ಕೂಡ ಮೇಂಟೈನ್ ಮಾಡ್ಬೇಕಂತಿದೆ. ನನಗೆ ಎಲ್ಲಿದ್ರು ನನಗೆ ಆದೇಶ ಆದ್ರೂ ನಾನು ಮಾಡಿದ್ದೀನಿ. ಮಾಡಿದ್ರೆ ಒಳ್ಳೇದು. ನನ್ನ ಹತ್ರ ಎಲ್ಲ ಕಡೆ ನಾವು CCTV ನೋಡಿ ಇದಾವೆ. ಸರ್, ನಾವು ಕೆಲವು ಕಡೆ ನೋಡಿದ್ವಿ ಸರ್, ಆದ್ರೆ ಪೂರ್ಣವಾಗಿ ಇಲ್ಲ ಅಂತ ನಾವು ಹೇಳ್ತಾ ಇರೋದಷ್ಟೇ. ಇದೆ ಕೆಲವು ಕಡೆ ಇದೆ, ಕೊಟ್ಟಿದೆ. ಎಷ್ಟು ಮಾಡಿದಾರೆ ನಾವು ಎಲ್ಲ ಕಡೆ ಮಾಡಿ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಅಂದ್ರೆ ಮಿಷಿನ್ಗಳೆಲ್ಲ ಒಂದು 3-4 ಇದೆ. ಅಲ್ಲಿ ಎಲ್ಲಿ ಕೂಡ ಕುಡಿ ನೀರ್ಲಿಕ್ಕೆ ಆ ಮಿಷಿನ್ಗಳು ಯಾವುದು ಕೂಡ ಕೆಲಸ ಮಾಡ್ತಾ ಇಲ್ಲ. ಸುಮಾರು 1.5-2 ವರ್ಷದಿಂದ ಕೋವಿಡ್ ಕಾರಣ ಹಿನ್ನೆಲೆಯಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಿಲ್ಲ. ಈಗ ಸ್ವಲ್ಪ 3ನೇ ಅಲೆ ಬಂದಿಲ್ಲ ಅಂದ್ರೆ ಖಂಡಿತ ಅದನ್ನ ನಾವು ರನ್ ಮಾಡ್ತೀವಿ. ಇದು ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ, ಅದು ಶೌಚಾಲಯ ಈಗ ನೋಡಿದ್ರೆ ಶೌಚಾಲಯ ಇದೆ. ಹೇಳ್ಬಿಡ್ತೀವಿ. ಈಗ ಶೌಚಾಲಯದ ಇದೆ, ಅದು ನಗರಸಭೆ ವ್ಯಾಪ್ತಿಯಲ್ಲಿ ಟೆಂಡರ್ ವ್ಯಾಪ್ತಿಯಲ್ಲಿ ಖಾಸಗಿನವರೇ ಮೇಂಟೈನ್ ಮಾಡ್ತಾರೆ. ಮೇಂಟೆನೆನ್ಸ್ ಬೇಕಲ್ಲ, ಯಾರೂ ಕೂಡ ಅದಕ್ಕೆ ಸಪ್ರೇಟ್ ಆಗಿಲ್ಲ. ಅದಕ್ಕೆ ನಗರಸಭೆಯಿಂದ ಕಟ್ಟಿಸಿ ಅದಕ್ಕೆ ಟೆಂಡರ್ ಕರೆಸಿ ಸ್ವಚ್ಛವಾಗಿ ಇಟ್ಟಿದ್ದಾರೆ. ಸಾರ್ವಜನಿಕ ಉಪಯೋಗ. ಆದರೆ ಸರ್, ಅದು ನಿಮ್ಮ ಕಚೇರಿ ಆವರಣದಲ್ಲಿ ಇರೋದ್ರಿಂದ ನಗರಸಭೆಯವರು ಮೇಂಟೆನೆನ್ಸ್ ಮಾಡ್ತಾರೆ ಅಂತ ಅಂದ್ರೂ ಅದು ಸ್ವಚ್ಛವಾಗಿದೆಯಾ ಏನು ಕತೆ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿರೋದು ನಿಮ್ದೇನು ಎಸ್ಟಾಬ್ಲಿಷ್ಮೆಂಟ್ ಇದೆ ಅದು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ನಿಮ್ಮ ಕಚೇರಿಗೆ ಬರುವಂತ ಜನಗಳಿಗೆ ಮೂಲ ಸೌಕರ್ಯ ಒದಗಿಸ್ಕೊಡ್ಬೇಕಾಗಿರೋದು ನಿಮ್ದೇ ಜವಾಬ್ದಾರಿ. ನೋಡಿ, ಸ್ವಚ್ಛವಾಗಿದೆ ಅಂತ ನಾನು ನೋಡ್ತಾ ಇದ್ದೀನಿ. ಇದೆಯಾ? ಸ್ವಚ್ಛವಾಗಿದೆ ಸ್ವಚ್ಛವಾಗಿದೆ ಅಂತಂದ್ರೆ ಸ್ವಚ್ಛವಾಗಿಲ್ಲ ಅಂತಂದ್ರೆ ನಾನು ಗಮನಕ್ಕೆ ತಗೊಂಬರಿ. ಅವ್ರು ಟೆಂಡರ್ ಇದಾರ, ತಾಲೂಕು ಆಫೀಸರ್ ಏನು ಕ್ಲೀನ್ ಮಾಡೋ ಪಿಒನ್ಗಳು ಏನಿಲ್ಲ, ಅಲ್ಲಿ ನಗರಸಭೆ ಏನಿಲ್ಲ, ಅದು ಟೆಂಡರ್ ಇಲ್ಲ. ಟೆಂಡರ್ ಕೆಲಸ ಬೇರೆ ಕೊಡ್ತೀವಿ. ಆಯ್ತು, ನಿಮ್ ಗಮನಕ್ಕೆ ತನ್ನಿ ಅಂದ್ರೆ ಹೋಗಿ ನೋಡ್ಬಿಡಿ ಸರ್, ಹೋಗಿ ನೋಡ್ಬಿಡಿ ಸಾಧ್ಯ ಆದ್ರೆ. ನಾನು ಕರೆಸಿ ಹೇಳ್ತೀನಿ, ನೀವು ಮೆನ್ಷನ್ ಮಾಡಿರಲ್ಲ, ನಾನು ಕರೆಸಿ ಹೇಳ್ತೀನಿ. ರೀಸಸ್ಗೆ ಗಂಡು ಮಕ್ಕಳಿಗೆ 2 ರೂಪಾಯಿ ಅಂತಂದು, ಲೆಟ್ರಿನಿಗೆ 5 ರೂಪಾಯಿ ಅಂತಂದು, ಇನ್ನು ಹೆಣ್ಮಕ್ಕಳಿಗೆ ರೀಸಸ್ಗೆ ಅಂದ್ರೆ ಲೆಟ್ರಿನಿಗೆ ಹೋದ್ರೆ 5 ರೂಪಾಯಿ ಅಂತಂದು ಅದು ಸಪರೇಟ್ ಆಗಿ ನಾನು ನೋಡ್ತೀನಿ. ಅದನ್ನು ಫ್ರೀ ಆಗಿ ಅಂತ ಇದೆ. ಅದು ಏನೋ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಿಗಾಗಲಿ ಫ್ರೀ ಅಂತಂದು. ಲೆಟ್ರಿನಿಗೆ ಹೋಗ್ಲಿಕ್ಕೆ ಎಷ್ಟು ಕೊಡ್ಬೇಕಂತಂದ್ರಿ? ಬೋರ್ಡ್ ಹಾಕ್ಸಿ ಇಲ್ಲ, 5 ರೂಪಾಯಿ ಅಂತ ಹಾಕ್ಯಾರ, ಬೋರ್ಡ್ ಹಾಕ್ಯಾರ. ನಗರಸಭೆಯಿಂದ ಕಟ್ಸಿದಾರ, ಅವ್ರನ್ನ ಕರೆಸಿ ನಾಳೆನೆ ಅದ್ರ ದಯವಿಟ್ಟು ಮಾಡಿ ಸರ್, ಒಳ್ಳೆದಾಗಲಿ. ಬೋರ್ಡ್ ಹಾಕ್ಬೇಕು. ತಾಲೂಕು ದಂಡಾಧಿಕಾರಿ ಇಡೀ ತಾಲೂಕು ಐತಲ್ಲ, ಇಡೀ ತಾಲೂಕು ನಿಮ್ಮ ಸುಪರ್ದಿ ಒಳಗೆ ಬರ್ತದ. ನಿಮ್ಮ ಕಾಂಪೌಂಡ್ ಒಳಗಡೆ ಇರುವಂತದ್ದು ಮುನ್ಸಿಪಾಲಿಟಿ ಬರ್ತದಂತಂದ್ರೆ ಅವರು ಈಗ ಸಾರ್ವಜನಿಕ ಆಫೀಸ್ ಆದರೂ ಕೂಡ ನಗರಸಭೆ ಇಲಾಖೆಯಿಂದ ಕಟ್ಟಿರ್ತಕ್ಕಂಥ ಶೌಚಾಲಯ ಅದು. ಹೌದು, ಅದನ್ನ ಟೆಂಡರ್ ಕರೆದಿದ್ದೀರ ಮೊದಲು, ಇವಾಗಿಂದಲ್ಲ, ಮೊದಲಿಂದ ಟೆಂಡರ್ ಕರೆದಿರ. ಅದನ್ನ ಟೆಂಡರ್ದಾರರೇ ಮೇಂಟೈನ್ ಮಾಡ್ತಾರ. ನೀವೇನು ಸ್ವಚ್ಛವಾಗಿಲ್ಲ ಅಂದ್ರೆ ಅದನ್ನ ಜವಾಬ್ದಾರಿ ಅಲ್ಲ, ಸ್ವಚ್ಛತೆ ಮಾಡ್ರಿ. ಆಮೇಲೆ ದುಡ್ಡು ಕೂಡ ಎಷ್ಟು ಅಂತ ತಗೊಳ್ಬೇಕು. ಅಲ್ಲಿ ಹಾಕಿರೋದು ರೀಸರ್ಚ್ 3 ರೂಪಾಯಿ ಅಂತ ಹಾಕ್ಯಾರ, ಲೆಟ್ರಿನಿಗೆ 5 ರೂಪಾಯಿ ಅಂತ ಬೋರ್ಡ್ ಹಾಕ್ಬಿಟ್ಟಾರ. ಸರಿ, ಅದನ್ನ ಸ್ವಲ್ಪ ಗಮನಿಸ್ರಿ, ಎಷ್ಟು ತಗೊಳ್ಬೇಕಂತಂದು. ಇಲ್ಲ, ಅದು ಒಂದು ಸರ್, ಬೇರೆ ಕಡೆ ಏನಾದ್ರೂ ಅದು ಪೇಂಟ್ ಯೂಸ್ ಮಾದರಿನಲ್ಲಿ ಮಾಡ್ಬೋದಾದ್ರೂ ಇದು 100 ಜನ 1000 ಜನ ಈ ಕಚೇರಿಗೆ ಬರುವಂಥವ್ರು. ಈ ಕಚೇರಿಗೆ ಅವರಿಗೆ ಉಚಿತವಾಗಿಯೇ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರುವಂಥದ್ದು ಜವಾಬ್ದಾರಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದು ಬೇರೆ ಕಡೆ PPP ಮಾದರಿನಲ್ಲಿ ಮಾಡ್ತೀವಿ ಅಂತ ಹೇಳಿ ಆ ರೀತಿ ಮಾಡುವಂಥದ್ದಲ್ಲ. ನೀವು ತಾಲೂಕು ದಂಡಾಧಿಕಾರಿಯಾಗಿ ಅದನ್ನು ತೆಗೆದುಕೊಳ್ಳಿ, ನಿಮ್ಮದೇ ಖರ್ಚಲ್ಲಿ ನೀವು ಅದು ನೀವೇನು ಮಾಡ್ತೀರಾ ಅವಕಾಶ ಇರುತ್ತೆ ಅದರಲ್ಲಿ. ಯಾವುದೋ ಅವಕಾಶ ಇಲ್ಲ, ಉಚಿತವಾಗಿ ಕೊಡ್ಲಿಕ್ಕೆ ಅವಕಾಶ. ಅವ್ರು ಮಾಡೋದ್ರಿಂದ ಮುಂಚಿತವಾಗಿ ಈಗ ನಿಮ್ದು ಮಾತು ಕೊಡ್ಬೋದು, ನಾನು ಮಾಡಿದ್ದೆ ಅಂತ. ಅಲ್ಲ, ತಿಳ್ಕೊಳ್ಳೋಣ. ಚರ್ಚೆ ಮಾಡಿ. ಇನ್ನೊಂದು ವಿಚಾರ ಸರ್, ಒಂದು ಈಗ ಯಾವುದೇ ಒಂದು ಪ್ರೈವೇಟ್ ಕಮರ್ಷಿಯಲ್ ಆಗಿ ಒಂದು ಬಿಲ್ಡಿಂಗ್ ಕಟ್ತಾರೆ ಅಂದ್ರೆ ಅಲ್ಲಿ ಟಾಯ್ಲೆಟ್ ಇರಬೇಕು, ಪಾರ್ಕಿಂಗ್ ಇರಬೇಕು ಅಂತೆಲ್ಲ ಇದೆ ಅಂತ ಸ್ಕೆಚ್ ಮಾಡ್ತಾರೆ. ಈಗ ತಾಲೂಕು ಕಚೇರಿನಲ್ಲಿ ಟಾಯ್ಲೆಟ್ ಇಲ್ಲ, ಬಾತ್ರೂಮ್ ಇಲ್ಲ ಅಂತ ಅಂದ್ರೆ ಅದು ಉಚಿತವಾಗಿ ಕೊಡುವಂಥದ್ದು, ನೀರಿನ ವ್ಯವಸ್ಥೆ ಇರುವಂಥದ್ದು, ಅದು ಇಡೀ ರಾಜ್ಯದಲ್ಲಿ ಆಗ್ತಾ ಇರುವಂಥ ಕೆಲಸ. ನೀವು ಇಲ್ಲ ಅಂತ ಅನ್ನೋದು ಅದು ತಪ್ಪಾಗ್ತದೆ. ನೋಡಿ, ನಿಮ್ಮ ಕಣ್ಣು ಮುಂದೆನೇ ಇದೆ. ಇದು ತಾಲೂಕು ಆಫೀಸು, ಅದು ಶೌಚಾಲಯ ಮಾಡಿದ್ದಾರೆ. ಶೌಚಾಲಯ ಟೆಂಡರ್ ಮೇಲೆ ಪೇ ಮೇಲೆ ಮಾಡಿದ್ದಾರೆ. ಅದನ್ನು ನೀವು ರೇಟ್ ಬಗ್ಗೆ ಹೇಳ್ತಾರಲ್ಲ, ನಾನು ಕರೆಸಿ ಮಾತಾಡಿ.
ಇದಕ್ಕೆ ನೀವು ಪತ್ರ ವ್ಯವಹಾರ ಮಾಡಿ ಸರ್, ನಂತರ ಕಿಯೋಸ್ಕೋ ಒಂದಿದೆ, ಕಿಯೋಸ್ಕೋ ಅಂತ ಕೊಟ್ಟಿದ್ದಾರೆ, ಅದು ಕೆಲಸ ನಿರ್ವಹಿಸ್ತಾ ಇಲ್ಲ. ಕೆಲಸ ನಿರ್ವಹಿಸ್ತಾ ಇಲ್ಲ. ಅದು ಟಿವಿ ಮಾನಿಟರ್ ಕಿಯೋಸ್ಕೋ ಕೆಲಸ ನಿರ್ವಹಿಸ್ತಾ ಇಲ್ಲ ಸರ್, ಅದೇನು ಆದಾಯ ಆಗಿಲ್ಲ. ಕಿಯೋಸ್ಕೋ ಇದೆಯಲ್ಲ ಇರ್ತಾ ಇದೆ. ಕೋವಿಡಿಂದ ಇದಾಗಿಲ್ಲ ಸರ್, ಅದು ಕೋವಿಡ್ಗೆ ಇರಲಿ ನೋಡುವ, ಕೋವಿಡ್ ನಿಂತ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಜನ ಬರೋದು ಕಡಿಮೆ ಆಗಲ್ಲ. ಸರ್, ಇಷ್ಟು ನಮಗೆ ಕಂಡು ಬಂದಿರುವಂತಹ ಲೋಪದೋಷಗಳು ದಯವಿಟ್ಟು ನೀವು ಅದನ್ನ ಎಂಡೋಸ್ಮೆಂಟ್ ಮಾಡಿಕೊಡಿ. ನಮ್ಮ ಒಂದು ಎಲ್ಲರೂ ಇಲ್ಲಿ ಲೋಕಲ್ ಅವರು ಬಂದು ದಯವಿಟ್ಟು ಕೊಡಿ ಅವರಿಗೆ. ಸಾರಿಗೆ ಫೋಟೋ ತಗೊಳ್ಳಿ, ದಯವಿಟ್ಟು ಕೊಡಿ ಅವರಿಗೆ. ಅಗ್ಲಾಗಿ ಎಲ್ಲ ಆ ಕಡೆ ಸ್ವಲ್ಪ ಈ ಕಡೆ ಬಂದ್ರೆ ಒಂದು ನಿಮಿಷ ಈ ಕಡೆ ಬರ್ತಾರೆ. ಹೆಣ್ಮಕ್ಳಿಗೆ ಸ್ವಲ್ಪ ಅವಕಾಶ ಕೊಡ್ರಿ. ಬನ್ನಿ, ಹೆಣ್ಮಕ್ಳು ಬನ್ನಿ, ಮುಂದೆ ಬನ್ನಿ. ಬನ್ನಿ, ನಾಚಿಕೆಬಾರ್ದು. ಎಲ್ಲ ನೀವು ಬರ್ರಿ. ಕೊಡಿ ಈಗ. ಸರ್, ದಯವಿಟ್ಟು ಎಂಡೋಸ್ಮೆಂಟ್ ಕೊಡಿ ಸರ್, ದಯವಿಟ್ಟು ಪ್ರತಿಕ್ರಿಯೆ ಕೊಡ್ರಿ. ನೀವು ಅದಕ್ಕೊಂದು ಪ್ರತಿಕ್ರಿಯೆ ಕೊಡಿ. ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಕರ್ನಾಟಕ ಎಲ್ಲ ಪದಾಧಿಕಾರಿಗಳು ಮೊದಲಿಗೆ ತಮಗೆ ನಮಸ್ಕಾರ ತಿಳಿಸುತ್ತಾ, ನಮಸ್ಕಾರ ಸರ್. ಈ ದಿನ ನನಗೇನು ನಮ್ಮ ತಾಲೂಕು ಕಚೇರಿಯಲ್ಲಿ ಕೆಲವೊಂದು ನಾಮಫಲಕ ಹಾಕಿಲ್ಲ, ಕೆಲವೊಬ್ಬ ನೌಕರರು ID ಕಾರ್ಡ್ ಹಾಕಿಲ್ಲ, ಮತ್ತು ಶೌಚಾಲಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ನನಗೆ ಪ್ರಸ್ತಾಪ ಮಾಡಿ ಸರಿಪಡಿಸಲು ತಾವು ಕೋರಿರ್ತೀರಿ. ಖಂಡಿತ ಹಂತವಾಗಿ ನಮ್ಮಲ್ಲಿ ಕೋವಿಡ್ ಇರೋದರಿಂದ ಇದರ ಬಗ್ಗೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಗಮನ ಹರಿಸಿಲ್ಲ. ಈಗ ಕೋವಿಡ್ ಸ್ವಲ್ಪ ಹಂತ ಮೂರನೆಲ್ಲ ಕಡಿಮೆ ಆಗ್ತಾ ಇದೆ. ತ್ವರಿತವಾಗಿ ಎಲ್ಲ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ವ್ಯವಸ್ಥೆನ ನಾನು ಮಾಡ್ತೀನಿ. ಈ ಮೂಲಕ ನಾನು ದಯವಿಟ್ಟು ಮಾಡಿಕೊಡಿ ಸರ್. ಧನ್ಯವಾದ. ಯಾವುದು ಕೂಡ ಅಡಿಷನಲ್ ಅಲ್ಲ ಸರ್, ಈಗಾಗಲೇ ನಿಯಮ ಆಗಿರುವಂಥದ್ದನ್ನೇ ಕೇಳ್ತಾ ಇದ್ದೀವಿ. ನೀವು ವೈಯಕ್ತಿಕ ಏನು ಕೇಳಿಲ್ಲ. ಹೌದು ಸರ್. ನಮ್ಮ ಆಫೀಸಲ್ಲಿ ಏನು ಸ್ವಚ್ಛವಾಗಿರಬೇಕು, ಏನಿರಬೇಕು, ಕುಡಿಯ ನೀರಿಂದಾಗಿದೆ ಕೇಳಿದರೆ ಖಂಡಿತ ನಾ ಹೇಳಿದಲ್ಲ, ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಆಗಿರ್ಬೋದು, ಆದರೆ ಎಲ್ಲವೂ ಇದಾವ. ಅದನ್ನು ಈ ಸಾರ್ವಜನಿಕರು ಈ ಅಂತರ ಕಾಪಾಡಿಕೋ ಹಿತದೃಷ್ಟಿಯಿಂದ ಕೆಲವೊಂದು ತೆಗೆದಿದ್ದೀವಿ, ಅದನ್ನು ಮಾಡ್ತೀವಿ. ಧನ್ಯವಾದ ಸರ್, ಧನ್ಯವಾದ ಸರ್. ಅದು ಕಾಪಿ ಒಂದು ಇಸ್ಕೊಂಡ್ಬಿಡಿ. ಹಾಂ, ಬಂಧುಗಳ ಸರ್, ನಾವೀಗ ಇನ್ನು ಮುಂದಿನ ಊರು ಏನು ಊರು? ಸಂಡೂರಿಗೆ. ಹಾಂ, ಇಲ್ಲೆಲ್ಲ ಬಂಧುಗಳೇ, ಇವರೆಲ್ಲ ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಎಲ್ಲ ಬಂಧುಗಳು. ದಯವಿಟ್ಟು ಎಲ್ಲರೂ ನಮಸ್ಕಾರ ಮಾಡಿ. ಇವರೇ ನಮ್ಮ ಮಾಧ್ಯಮ ಮಿತ್ರರು. ಯಾರು ನಮ್ಮನ್ನ ವ್ಯೂವರ್ಸ್ ಇದ್ದಾರೆ ಅವರೇ ನಮ್ಮನ್ನ ಶೇರ್ ಮಾಡ್ತಾ ಇರೋರು, ನಾಡಿಗೆ ತಿಳಿಸ್ತಾ ಇದ್ದಾರೆ ನಾವೇನು ಕೆಲಸಗಳು ಮಾಡ್ತಾ ಇದ್ದೀವಿ ಅಂತ. ದಯವಿಟ್ಟು ಅವ್ರಿಗೆಲ್ಲ ಒಂದು ಚಪ್ಪಾಳೆ ಹೊಡೆದು ನಾವು ಅವ್ರಿಗೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡ್ತಾ ಏನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಗಳನ್ನ ದಯವಿಟ್ಟು ಮಾಡ್ತಾ ಇರಿ. ನೀವೆಲ್ಲ ಶೇರ್ ಮಾಡೋರಿಗೆ ನಾನು ನಮಸ್ಕಾರಗಳನ್ನ ಹೇಳ್ತಾ, ಬಂಧುಗಳೇ, ಮುಂದಿನ ಊರು ಸಂಡೂರಿನಲ್ಲಿ ದೇಣಿಗೆ ಸಂಗ್ರಹ ಮಾಡೋಣ. ಸಂಡೂರಿನಲ್ಲಿ ನಾವು ಕೂಡ ಮುಂದುವರಿತೀವಿ. ನಮ್ಮ ಪಯ ಗಣೇಶ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ದೇಣಿಗೆ ಸಂಗ್ರಹ ಕಾರ್ಯಕ್ರಮ ಇದೆ ಅಂತ. 2 ನಿಮಿಷ ಆ ಕೆಲಸನೂ ಕೂಡ ಮಾಡಿ ನಿಮ್ಮನ್ನ ಬೀಳ್ಕೊಡ್ತೀವಿ ಅಂತ ಹೇಳ್ತೀನಿ. ದೇಣಿಗೆ ಬಾಕ್ಸ್ ತಗೋಗ ಸರ್, ಅದು ದೇಣಿಗೆ ಕಲೆಕ್ಟ್ ಮಾಡ್ತೀನಿ ಅಂತ ಇದ್ದಾರೆ, ಅದು ಮಾಡ್ಬಿಡ್ತಾರೆ. ಒಬ್ರು ಯಾರು ಹೋಗ್ರಿ ದೇಣಿಗೆ ಬಾಕ್ಸ್ ತಗೋರಿ. ಹಾಗಿದ್ರೆ ಕನ್ಕ್ಲೂಡ್ ಮಾಡ್ಬಿಡಿ, ಏನಾಯ್ತು ಅಂತ ಹೇಳಿ ಕನ್ಕ್ಲೂಡ್ ಮಾಡಿ. ಅದೇ ಕೊಟ್ಟಿದ್ದೀವಿ. ಹಾಂ, ಕನ್ಕ್ಲೂಡ್ ಮಾಡಿಬಿಡಿ. ಕೊಡ್ತಾರೆ, ಅವರೇ ಕೊಡ್ತಾರೆ, ಜೆರಾಕ್ಸ್ ಮಾಡಿ ಕನ್ಕ್ಲೂಡ್ ಮಾಡಿಬಿಡಿ. ಓಕೆ. ಇದು ದೇಣಿಗೆ ಬಾಕ್ಸ್ ಹೆಣ್ಮಕ್ಳೆಲ್ಲ ಬಂದಾರಲ್ಲ, ಸ್ವಲ್ಪ ಹೆಣ್ಮಕ್ಳೆಲ್ಲ ಕೊಡಿದ್ರೆ ದೇಣಿಗೆ ಬಾಕ್ಸ್ ಇದೆಯಾ? ಅಲ್ಲಿದೆ ನಮ್ಮಲ್ಲಿ. ಎಲ್ಲ ಸರಿ. ಹಾಂ, ಪಯ ಗಣೇಶ್ ಅವರೇ ನೀವೊಂದೇ ದೇಣಿಗೆ ಕೊಡ್ತೀರಾ? ತೊಂದರೆ ಇಲ್ಲ ದೇಣಿಗೆ. 10 ರೂಪಾಯಿ 20 ರೂಪಾಯಿ ತಂದಿದ್ದೀರಾ? ಬಾಕ್ಸ್ ಇಲ್ಲ ಅಂದ್ರೆ ಗೌಡ್ರೆ ಇಲ್ಲಿದೆ ಬಂತು ಬಾಕ್ಸ್ ಬಂತಾ? ಸರ್, ಇವರೆಲ್ಲರೂ ಕೂಡ ಇವರು ನಮ್ಮ ರಾಜ್ಯಾಧ್ಯಕ್ಷರು ರೆಡ್ಡಿ ಸರ್ ಅಂತಂದು ನಾವು ನಿಮಗೋಸ್ಕರ ಆಗಲಿ ಅಥವಾ ಈ ಊರಿಗೋಸ್ಕರ ಈ ಜಿಲ್ಲೆಗೋಸ್ಕರ ಏನು ಕೆಲಸ ಮಾಡಕತ್ತೀವಲ್ಲ, ಇವರು ಹೇಳಿದಂಗೆ ನಾವು ಮಾಡಕತ್ತೀವಿ ಹೊರತಾಗಿ ನಾವು ಸ್ವಂತವಾಗಿ ಏನು ಕೆಲಸಗಳು ಮಾಡ್ತಾ ಇಲ್ಲ. ಏನೇನು ಕೆಲಸಗಳು ನಿಮಗೆ ಒಳ್ಳೆಯದಾಗಿತ್ತಂತ ಏನಾಗುತ್ತದಲ್ಲ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು SS ದೇವೇಗೌಡರು ಅಂತಂದು ಇವರೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಿರ್ತಾರೆ. ಆ ಪ್ರಕಾರ ನಾವು ಕೆಲಸ ಮಾಡ್ತಾ ಇರುವಂಥದ್ದು. ನಮ್ಮ ಕಚೇರಿ ಬಳಿ ಇರುವಂಥವ್ರು ನಮಗೆ ದೇಣಿಗೆ ಯಾರ್ಯಾರು ಥ್ಯಾಂಕ್ ಯು
ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯ ಏನು ಒಳ್ಳೇದಾಗೋದಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲ ಮಾಡ್ತೀವಿ. ಪೊಲೀಸರು ವಿನಾಕಾರಣ ನಿಮಗೆ ಹಿಂಸೆ ಕೊಡೋದು, ಈ ಪಡಿತ ಯಾವುದೋ ರೇಷನ್ ಕಾರ್ಡ್ ಅವರು ನೀವು ಕೊಡಬೇಕಾಗಿರೋ ಹಕ್ಕಿನ ಕೊಡದೆ ನಿಲ್ಲಿಸೋದು, ಇಲ್ಲಿ ಯಾವುದೋ ಒಂದು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, BPL ಕಾರ್ಡ್ಗೆ ಅಂತ ಬಂದಾಗ ಕೆಲಸ ಮಾಡಿಕೊಟ್ಟು ಸತಾಯಿಸೋದು, ಇಂಥದನ್ನೆಲ್ಲ ನಾವು ನಿಲ್ಲಿಸ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ, ನಿಮಗೆ ಆಸ್ಪತ್ರೆಯಲ್ಲಿ, ಸ್ಕೂಲಲ್ಲಿ ಒಳ್ಳೆ ಶಿಕ್ಷಣ ಸಿಗುವಾಗ ಮಾಡೇ ಮಾಡ್ತೀವಿ ಇವತ್ತೆಲ್ಲ. ಆದರೆ ನೀವು ಈ ಥರ ಬೆಂಬಲಿಸಬೇಕು. ಎಲೆಕ್ಷನ್ ಟೈಮಲ್ಲಿ ಬಂದು ಹಣ ಹಂಚಿ ಎಂಡ ಕೊಟ್ಟು ನಿಮ್ಮಲ್ಲಿ ಯಾರನ್ನ ಬುಕ್ ಮಾಡಿಕೊಂಡು ಅವ್ರು ಗೆದ್ದು ಹೋಗಿ ಮನೆಗೆ ಏನು ಹೇಳ್ತಾರೆ, ತಿರುಪತಿ ಪಂಗನಾಮ ಎಳಿತಾ ಇರ್ತಾರೆ. 5 ವರ್ಷಕ್ಕೊಂದ್ಸಲ ನಾಮ ಎಳಿತಾರೆ, ನಾವು ನಾಮ ಹಾಕ್ಸ್ಕೊಳ್ತೀವಿ. ಇದು ನಿಲ್ಲಬೇಕು. ತುಂಬ ಶ್ರೀಮಂತವಾದ ರಾಜ್ಯ ನಮ್ಮದು. ಏನು ಎಲ್ಲಿ ನೋಡಿದ್ರಲ್ಲಿ ಭತ್ತ, ಕಬ್ಬು, ಧಾನ್ಯ, ದವಸ ಎಲ್ಲ ಬೆಳೀತಾರೆ. ಆದರೆ ಜನ ನೋಡಿದ್ರೆ ಹಾಲು ನೋಡಿದ್ರೆ ಅಲಂಕಾರ, ಬಾಳು ನೋಡಿದ್ರೆ ಬಾಯಿ ಪಡ್ಕೊಂಡಂಗೆ ನಮ್ಮಲ್ಲಿ ಒಂದು ಗಾದೆ ಇದೆ. ಹಾಗೆ ಜನ ಇವತ್ತು ಬಹುತೇಕರು ಬಡವರಾಗಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ದುಡ್ಡನ್ನ ಈಗ ಒಂದು ಯಾವುದೋ ಫೋನ್ ಇದೆ ಅಮ್ಮ ನಿಮ್ಮ ಹತ್ರ, ಯಾರು ಬೇಕಾದ್ರೂ ಫೋನ್ ಇದೆಯಮ್ಮ, ಎಷ್ಟಮ್ಮ ಇದು ಫೋನು? 10,000 ರೂಪಾಯಿ. ಇದಕ್ಕೆ 18% ಬಡ್ಡಿ ಅಂದರೆ 2,000 ರೂಪಾಯಿ ಟ್ಯಾಕ್ಸ್ ಕಟ್ಟಿರೋದು. 2,000 ರೂಪಾಯಿ ಅದು ಬೆಲೆ 60,000ನೇ. ನೀವು 10,000 ಕೊಟ್ಟಿದ್ದೀರಾ, 2,000 ರೂಪಾಯಿ ನಮ್ಮ ಗೌರ್ಮೆಂಟ್ ಖಜಾನೆಯಲ್ಲಿದೆ. ಹಾಗಾಗಿ ಆ ದುಡ್ಡಿಗೆ ಅದಕ್ಕೆ ಇವೆಲ್ಲ ಸರಿ ಆಗಬೇಕು ಅಂದರೆ ಒಳ್ಳೆ ಜನ, ನಗರಸಭೆ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ನಿಮ್ಮ ಮಾತನ್ನ ಕೇಳುವಂತಹ, ನಿಮಗೆ ಕೆಲಸ ಮಾಡುವಂಥ ಕೂಲಿ, ಅವ್ನು ನಮ್ಮ ಕೂಲಿ. ಇಲ್ಲಿರೋರು ಅಷ್ಟು ನಮ್ಮ ಕೂಲಿಗಳು. ನಮ್ಮ ಸಂಬಳಕ್ಕೆ 2,000 ರೂಪಾಯಿ ತಗೊಂಡ್ರಲ್ಲ, ಫೋನಲ್ಲಿ ಇನ್ನೊಂದರಲ್ಲಿ ಒಂದು ಗಾಡಿ ತಗೊಂಡ್ರೆ ನಿಮ್ಮ ಮನೇಲಿ 50-60 ರೂಪಾಯಿ ಗಾಡಿ ಇದ್ರೆ ಅದಕ್ಕೆ 15,000 ರೂಪಾಯಿ ಟ್ಯಾಕ್ಸ್ ಆಗಿರುತ್ತೆ. ಅದನ್ನೆಲ್ಲ ಇಟ್ಕೊಂಡು ಸರ್ಕಾರ ಇವರಿಗೆ ಪ್ರತಿ ತಿಂಗಳು ಸಂಬಳ ಕೊಡೋದು. ನಮ್ಮ ಕೆಲಸ ಮಾಡದೇ ಇರೋ ಸಂಬಳದಾರನ ನಮ್ಮ ಏನು ಮಾಡ್ತೀವಿ, ಮನೆಯಿಂದ ಓಡಿಸ್ತೀವಿ, ಬೆಳೆದು ಬಿಸಾಕ್ತೀವಿ. ಆವಾಗ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಇದು ಮಾಡ್ತಾ ಇದೀವಿ. ನೀವೆಲ್ಲ ಇಷ್ಟೆಲ್ಲ ಕೊಟ್ಟು ಬೆಂಬಲಿಸಿದ್ದಕ್ಕೆ ಧನ್ಯವಾದಗಳು. ಪ್ರಾಮಾಣಿಕವಾಗಿ ನಮ್ಮವರೆಲ್ಲರೂ ನೀವು ಅವರಿಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸರ್ ಇಲ್ಲಿ ಜಯವಾಗ್ಲಿ. ಇವರು ಮುಂದಕ್ಕೆ ನಮ್ಮ ತಾಲೂಕ್ ಪಂಚಾಯತ್ ಯಾವ ಹೊಸಪೇಟೆಯಿಂದ ಯಾವೆಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡ್ತಾರಂತ ಇವರು ಏನ ಹೆಸರು ಮಂಜುನಾಥ್. ಹಾಗೇನೆ ಇವತ್ತು ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತೀವಿ. ಅವರಿಗೆ ನಮ್ಮ ಪಕ್ಷದ ಉಪಾಧ್ಯಕ್ಷರಿಗೆ ಹಾಕಬಹುದು. ಅವ್ರಿಗೆ ಆಗ್ಬೋದಾ? ಭ್ರಷ್ಟರೇ, ಪ್ರಾಮಾಣಿಕ ರಾಜಕಾರಣವನ್ನು ಬಿಟ್ಟು ತೊಲಗಿ. ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ. ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ಕೊನೆಯದಾಗಿ ನಾವು ಊಟಕ್ಕೆ ಹೋಗೋದಕ್ಕೆ ಮೊದಲು ನಮ್ಮದು ಇದು 16ನೇ ದಿವಸದ ಅಭಿಯಾನ. ಈ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅಂತ. ಪವಿತ್ರ ಭೂಮಿ ಈಸೂರು, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ಊರಿನವರು 5 ಜನ ಗಲ್ಲಿಗೆ ಇರೋದು ಅಂತ ಭೂಮಿಯಿಂದ ಶುರು ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಇನ್ನೂ ಒಂದು 16 ದಿವಸಗಳ ಅಭಿಯಾನ ಇದೆ. ನಾನು ಈ ಮೂಲಕ ಈ ಎಲ್ಲ ಅಭಿಯಾನ ರಾಜ್ಯದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಕೆಲಸ ದಯವಿಟ್ಟು ಇದನ್ನ ಬದಲಾಯಿಸ್ಕೊಳ್ಳಿ. ಮುಂದಿನ 16 ದಿವಸಗಳಲ್ಲಿ ನಾವು ಇನ್ನೊಂದು 15 ಜಿಲ್ಲೆಗಳಿಗೆ ಹೋಗಬೇಕಾಗಿದೆ. ಇವತ್ತು ಇದಾದ ನಂತರ ಬಳ್ಳಾರಿ ಜಿಲ್ಲೆ, ನಾಳೆ ದಾವಣಗೆರೆ, ಆಮೇಲೆ ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಹೀಗೆ ಕೊಡಗು, ಹೀಗೆಲ್ಲ ಇನ್ನೂ 10-15 ಜಿಲ್ಲೆಗಳು ಹೋಗಬೇಕಾಗಿದೆ. ನಾವು ಅಲ್ಲಿ ಹೋಗುವಷ್ಟೊತ್ತಿಗೆ ಇದನ್ನೆಲ್ಲ ಬಿಟ್ಟು ಕೆಲಸ ನನ್ನ ಕರ್ತವ್ಯ, ಸಂಬಳ ನನಗೆ ಅದು ಕೊಡುವಂತಹ ಕೂಲಿ, ನನ್ನ ಉದ್ದೇಶ, ನನ್ನ ಜೀವನೋದ್ದೇಶ ಸಾರ್ಥಕ್ಯ ಇರೋದು ನಾನು ಜನರಿಗೆ ಯಾವ ರೀತಿ ಕೆಲಸ ಮಾಡಿಕೊಡ್ತೀನಿ ಅನ್ನೋದ್ರ ಮೇಲೆ. ಆದ್ರಿಂದ ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಮಕ್ಕಳಿಗೂ ಒಳ್ಳೇದಾಗುತ್ತೆ. ಯಾವಾಗ ನಾನು ಈ ಭ್ರಷ್ಟ ರಾಜಕಾರಣಿಗಳ ಕೈಗೊಂಬೆಯಾಗಿ, ದುಷ್ಟರ, ನೀಚರ, ಲಂಪಟರ ಅಡಿಯಾಳಾಗಿ ಕೆಲಸ ಮಾಡಿ ಜನರಿಗೆ ದ್ರೋಹ ಮಾಡ್ತೀನೋ, ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮಾಡ್ತೀನೋ, ನನಗೆ ಮೋಕ್ಷ ಇಲ್ಲ. ನನಗೆ ಮೋಕ್ಷ ಇರೋದು ನಾನು ಸಾರ್ವಜನಿಕರ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿಕೊಟ್ಟಾಗ, ದಕ್ಷವಾಗಿ ಮಾಡಿಕೊಟ್ಟಾಗ ಅನ್ನುವಂಥ ಭಾವನೆಯನ್ನ ನಾವು ಹೋಗೋದ್ರೊಳಗಡೆ ಎಲ್ಲ ಸರ್ಕಾರಿ ನೌಕರರು ಇಟ್ಕೊಳ್ಳಿ, ಬದಲಾಯಿಸ್ಕೊಳ್ಳಿ. ಆ ಮೂಲಕ ದೇಶ ಸೇವೆಗೆ, ನಾಡ ಸೇವೆಗೆ, ಜನಾರ್ದನನ ಸೇವೆಗೆ ತಾವೂ ಸಹ ಒಂದು ಕೊಡುಗೆಯನ್ನು ಕೊಟ್ಟು ತಮ್ಮ ಜೀವನದ ಒಂದು ಮೋಕ್ಷವನ್ನ, ಉದ್ದೇಶವನ್ನ, ಸಾಫಲ್ಯವನ್ನ ಅದರಲ್ಲಿ ಕಾಣಲಿ ಅಂತ ನಾನು ಈ ಮೂಲಕ ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ. KRS ಪಕ್ಷಕ್ಕೆ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ. ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ. ಪ್ರಾಮಾಣಿಕ ಜನರಿಗೆ ಮುಂದಾಗಿ. ಊಟ ಬೇಗ ಬೇಗ. ನಾವು ಅದಕ್ಕಾದ್ರೆ ಅರ್ಧ ಗಂಟೆ ಒಂದು ಪವಿತ್ರವಾದ ರಾಜಕಾರಣವನ್ನು ಮಾಡಬೇಕು ಅಂಥೇಳಿ ಈಗೆಲ್ಲ ಪಣ ತೊಟ್ಟು
ಭ್ರಷ್ಟರೇ, ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅಂಥೇಳಿ ಒಂದು ಸಂಕಲ್ಪದೊಂದಿಗೆ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ KRS ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸೇನಾನಿಗಳು ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಮುಂದೆ ಬಳ್ಳಾರಿ ಜಿಲ್ಲೆ, ನಂತರ ಇನ್ನು ಈಗಾಗಲೇ ಒಂದು 1500 ಕಿಲೋಮೀಟರ್ ಅಷ್ಟು ಆಗಿದೆ. ಇನ್ನು ಒಂದು 15 ಕಿಲೋಮೀಟ್ರು 1500 ಕಿಲೋಮೀಟರ್ ಅಷ್ಟು ಇನ್ನು ಬಾಕಿ ಇದೆ. ಅವರ ಒಂದು ಪಯಣ ಸುಖಕರವಾಗಿರಲಿ. ಹಾಗೇನೆ ನಾಡಿನ ಜನ ನಮ್ಮ KRS ಪಕ್ಷವನ್ನು ಬೆಂಬಲಿಸಿ ಈ ಭ್ರಷ್ಟಾಚಾರದ ಮುಕ್ತವಾಗಿರಲಿ, ನಮ್ಮ ನಾಡನ್ನ ಕಟ್ಟೋದ್ರಲ್ಲಿ ಅವರು ಪಾಲುದಾರರಾಗಲಿ ಅಂತ ಹೇಳಿ ಜೊತೆಯಲ್ಲಿ ನಾನು ಈ ನಮ್ಮ ವಿಜಯನಗರ ಜಿಲ್ಲೆಗೆ ಏನು ಆಗಮಿಸಿದ್ದಾರೆ, ಇಲ್ಲಿ ಒಂದಿಷ್ಟು ನಮ್ಮ ದುಡಿಮೆಯಲ್ಲಿ ಒಂದು ಖರ್ಚು ವೆಚ್ಚನ ನಾವು ಏನು ಈ ಒಂದು ಪ್ರಯಾಣಕ್ಕೆ ಅನುಕೂಲವಾಗಲಿ ಅನ್ನೋಂತೇಳಿ ನಾವು ಬಯಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿಜಯನಗರ ಜಿಲ್ಲಾಧ್ಯಕ್ಷನಾಗಿ 5,000 ರೂಪಾಯಿನ ನಾನು ದೇಣಿಗೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಿಗೆ ನೀಡ್ತಾ ಇದ್ದೇನೆ. ವಿಜಯನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ದೊಡ್ಡಮನಿ ಅವರಿಗೆ, ಹಾಗೇನೆ ಪ್ರಧಾನ ಕಾರ್ಯದರ್ಶಿ ಪಾಯ ಗಣೇಶ್ ಸೇರಿದಂತೆ ಯುವ ಘಟಕದ ಅಧ್ಯಕ್ಷ ವರುಣ್ ತೋರಣಗಟ್ಟೆ, ಹಾಗೇನೆ ನಮ್ಮ ಬಹಳಷ್ಟು ಆನ್ಲೈನಲ್ಲಿ ಪಕ್ಷವನ್ನು ಸಾಕಷ್ಟು ಬೆಂಬಲಿಸಿ ರಾತ್ರಿ ಆಗಲೂ ಅದೇ ಕೆಲಸ ಮಾಡ್ತಿರುವಂಥ ಚಂದ್ರಶೇಖರ್ ರುದ್ರಪಾದ ಅವರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾವು ಈ ಮೂಲಕ ನಿಮ್ಮ ಜಿಲ್ಲೆಗೆ ಸಮಯ ಕೊಡೋದಕ್ಕೆ ಆಗಲಿಲ್ಲ ಜಾಸ್ತಿ. ಹಾಗಾಗಿ ಇನ್ನೂ ಬಹಳಷ್ಟು ಕಡೆಗಳಲ್ಲಿ ನಾವು ಹೋಗಬೇಕಾಗಿದೆ. ನಾವು ಇಲ್ಲೇನು ಆರಂಭ ಮಾಡಿದ್ದೀವಿ ಈ ಕೆಲಸವನ್ನು ನೀವೆಲ್ಲ ಮುಂದುವರಿಸ್ತೀರ ಅನ್ನುವಂಥ ವಿಶ್ವಾಸದಲ್ಲಿ ಪಕ್ಷ ನಿಮಗೆ ಯಾವಾಗಲೂ ಏನು ಕೃತಜ್ಞತೆಗಳನ್ನು ಹೇಳುತ್ತೆ. ಹೆಚ್ಚೆಚ್ಚು ಜನರನ್ನ ಪಕ್ಷಕ್ಕೆ ಕರ್ಕೊಂಡು ಬಂದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗೆ ಮತ್ತು ಹೊಸಪೇಟೆ ನಗರಸಭೆಗೆ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಒಂದು ಪರ್ಯಾಯ ರಾಜಕಾರಣವನ್ನು, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ನಿಮ್ಮ ಜಿಲ್ಲೆಯಲ್ಲಿ ನೆಲೆಗೊಳಿಸಿ ಸಾರ್ವಜನಿಕರ ಸಂಕಟವನ್ನು ದೂರ ಮಾಡಿ ಅಂತ ಈ ಮೂಲಕ ಕೇಳ್ಕೊಟ್ಟು ನಿಮಗೆ ಶುಭಾಶಯ ಹೇಳ್ತೀನಿ. ಧನ್ಯವಾದ, ನಮಸ್ಕಾರ.